यो नमः हरिः ओम् शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये योऽन्तः प्रविश्य मम वाचमिमां प्रसुप्तां सञ्जीवयद् अखिलशक्तिधरस्वधाम्ना अन्यांश्च हस्ताचरणश्रवणत्वगादीन् प्राणान्नमो भगवते पुरुषाय तुभ्यं हरि ओम हरि ओम हरि ओम ಆತ್ಮೀಯ ಬಂಧುಗಳೇ, ನಾವು ಉಪನಿಷತ್ತನ್ನ ಕಲಿಯೋದಕ್ಕೆ ಪ್ರಾರಂಭ ಮಾಡಿ ಒಂದು ದಿವಸ ಆಗಿದೆ. ಹೊಸ ವಿಷಯ, ಹೇಳೋರೆಲ್ಲ ಹೊಸಬರು, ಹೇಳೋರು ಹೊಸಬರು. ಅದಕ್ಕೋಸ್ಕರ ಸ್ವಲ್ಪ 2-3 ದಿವಸ ಸ್ವಲ್ಪ ಸೆಟ್ ಆಗೋ ತನಕ ಏಕಾಗ್ರತೆಯಿಂದ ಕೇಳ್ತಾ ಇತ್ತು ಅಂತಂದ್ರೆ ನಿಧಾನವಾಗಿ ಅರ್ಥ ಆಗಿ ಪ್ರಾರಂಭ ಆಗ್ತದೆ. ಒಂದ್ಸಲಿ ಅರ್ಥ ಆಯ್ತು ಅಂತಂದ್ರೆ ಆಮೇಲೆ ಅದ್ರ ರುಚಿ ಹತ್ತದೆ. ರುಚಿ ಹತ್ತೋ ತನಕ ಕೇಳ್ಬೇಕು. ಕಷ್ಟ ಆಗುದಿಲ್ಲ. ಅದು ಈಗಾಗಲೇ ಯಾರು ಭಗವದ್ಗೀತೆನ 2-3 ಸತಿ ಕೇಳಿದ್ದಾರೆ ಅಂತವ್ರಿಗೆ ಈ ವಿಷಯಗಳು ಇನ್ನಷ್ಟು ಸುಲಭವಾಗಿ ಅರ್ಥವಾಗುತ್ತೆ. ನಿನ್ನೆ ಹೇಳಿದೆ ಏನಂತಂದ್ರೆ ಉಪನಿಷತ್ ಅಂತಂದ್ರೆ ಅರ್ಥ ಉಪ ನಿ ಷದ್ ಅಂತ. ಉಪ ಅಂದ್ರೆ ಹತ್ತಿರ ಅಥವಾ ಎತ್ತರ, ನೀ ಅಂದ್ರೆ ನಿಶ್ಚಯವಾಗಿಯೂ ಅಂತ. ಷದ್ ಅಂತಂದ್ರೆ 2-3 ಅರ್ಥ ಇದೆ. ಒಂದು ವಿಶರಣ, ಅವಸಾಧನ ಮತ್ತು ಗತಿ ಅಂತ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನ ನಾಶ ಮಾಡತಕ್ಕಂಥದ್ದು. ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಬದುಕಿನಲ್ಲಿ ದಿನದಿಂದ ದಿನಕ್ಕೆ ಶಕ್ತಿವಂತರಾಗಬೇಕು. ಶಕ್ತಿವಂತರು ಅಂತಂದ್ರೆ ಮಾನಸಿಕ ಶಕ್ತಿ, ನಮ್ಮ ಮೆಂಟಲ್ ಏನಿದೆ, ಮನಸ್ಸು, ಎಮೋಷನ್ಸ್, ಅದು ದಿನದಿಂದ ದಿನಕ್ಕೆ ಮೈಂಡ್ ಶಾರ್ಪ್ ಆಗಬೇಕು. ಅಂದ್ರೆ ಏನಾದ್ರು ಹೇಳಿದ ತಕ್ಷಣ ಅರ್ಥವಾಗುವಷ್ಟು ಶಾರ್ಪ್ ಇರ್ಬೇಕಾದ್ರೆ. ಹಾಗೇನೆ ಎಮೋಷನ್ಸ್ ಹಂಗೆ ತುಂಬಾ ಸ್ಟ್ರಾಂಗ್ ಇರ್ಬೇಕಾದ್ರೆ. ಏನೇ ಆದ್ರೂ ಕೂಡ ಯಾವುದಕ್ಕೂ ಅಳೋವಂಥದ್ದು, ನೆಗೆಟಿವ್ ಆಗಿ ಮಾತಾಡುವಂಥದ್ದು ಅಂತದ್ದು ಇರಬಾರ್ದು. ಹೌದಾನೆ? ಯಾರ್ಯಾರಿಗೆ ಈ ತರ ನಕಾರಾತ್ಮಕ ಚಿಂತನೆ, ಕೆಲವ್ರಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಏನು ಯೋಚನೆ ಮಾಡೋದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಇಲ್ಲ ಅಲ್ಲ ಅನ್ಕೊಳ್ಳೋದು, ಆಮೇಲೆ ಏನೋ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡೋದು, ಇವೆಲ್ಲ ಇರುತ್ತೆ. ಅದೆಲ್ಲ ಹೊರಟೋಗ್ಬೇಕು. ಅದಕ್ಕೆ ಉಪನಿಷತ್ ಸಹಾಯ ಮಾಡುತ್ತೆ. ಉಪನಿಷತ್ತಿನ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ್ರೆ ನಾವು ಜ್ಞಾನಿಗಳಾಗ್ತೀವಿ ಅನ್ನುವಂಥದ್ದು ಇನ್ನೆಲ್ಲ ವಿಷಯ ಕೇಳಿದ್ವಿ. ಅದಕ್ಕೋಸ್ಕರ ಉಪ ನೀ ಇದೆ ನಿಶ್ಚಯವಾಗಿಯೂ ಆಗುತ್ತೆ ಅಂತ. ಆದ್ರೆ ಒಂದ್ಸತಿ ಓದ್ಬಿಟ್ಟ ತಕ್ಷಣಕ್ಕಾಗಲ್ಲ. ಅದು ಫಸ್ಟ್ ಇರುವಂತ 18 ಶ್ಲೋಕ ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡ ನಂತರ ನಿತ್ಯವೂ ಕೂಡ ಒಂದ್ಸತಿ, ಯಾಕಂದ್ರೆ ಪಾರಾಯಣ ಮಾಡಕ್ಕೆ 5-10 ನಿಮಿಷ ಆಯ್ತಷ್ಟೇ. 5 ನಿಮಿಷವೇ ಆಗೋದು, ಅಥವಾ 10 ನಿಮಿಷ ಮ್ಯಾಕ್ಸಿಮಮ್. ಒಂದು ಅರ್ಧ ಗಂಟೆ ನಿಧಾನಕ್ಕೆ ಅದನ್ನ ಹೇಳ್ತಾ ಬಂತಂತಾರೆ ಮನಸ್ಸಿನಲ್ಲಿ ಪರಿಣಾಮ ಬೀರುತ್ತೆ. ಇದೆಲ್ಲ ನಿನ್ನೆ ಕೇಳಿದ್ವಿ. ಒಂದ್ಸತಿ ಶ್ಲೋಕ ಮಾತ್ರ ಓದ್ಕೊಂಡು ಹೋಗ್ತೇನೆ. ಇವತ್ತು ಶ್ಲೋಕ ಯಾರು ವಿಶ್ವನಾಥ್ ಹೇಳ್ಕೊಡ್ತೀರಾ? ಆಯ್ತೇಜಿ. ನೀವೇ ಹೇಳ್ಕೊಡಿ ಇವತ್ತು. ಈಗ ಮೊದಲನೇ ಶ್ಲೋಕ ಕೇಳಿದ್ವಿ, ಈಶಾವಾಸ್ಯಮಿದಂ ಸರ್ವಂ. ಇದಕ್ಕೆ ಮುಂಚೆ ಒಂದು ಪ್ರಾರಂಭದ ಶಾಂತಿ ಮಂತ್ರ ಇದೆ. ಅದರ ಅರ್ಥನ ನಾನು ಇನ್ನೊಂದ್ಸತಿ ಹೇಳ್ತೇನೆ. ಅದು ಪೂರ್ಣಮದ ಪೂರ್ಣಾತ್ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತಿದೆ. ಅದರ್ಥ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೇಕು. ಅದಕ್ಕೋಸ್ಕರ ನಾಳೆನೋ ನಾಳಿದ್ದು ಅದನ್ನ ಹೇಳ್ತೀನಿ. ಅದನ್ನ ನಿನ್ನೆ ಸಹ ಮೊದಲನೇ ಶ್ಲೋಕ ಆಗಿತ್ತು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಭುಂಜೀತಾಹ ಮಾಗುತಕಸ್ಯ ಸಿದ್ಧನಂ. ಒಂದು 3 ಶ್ಲೋಕಗಳಲ್ಲಿ ನಿನ್ನೆ ಹೇಳಿದ್ರಲ್ಲಿ ನಾವು ಹೇಗಿರ್ಬೇಕು ಅಂದ್ರೆ, ಯಾರಿಗೆ ಉಪನಿಷತ್ತು ಬೇಕು ಅಂತಂದ್ರೆ, ಯಾರು ಜೀವನ ಪರಿಶುದ್ಧವಾಗಬೇಕು, ಮನಃಶುದ್ಧಿ ಇರಬೇಕು, ಸುಖವಾಗಿರ್ಬೇಕು ಅಂತ ಆಸೆ ಇದೆಯೋ ಅಂತವ್ರಿಗೆ ಇದಿರುವಂಥದ್ದು. ಅದಕ್ಕೋಸ್ಕರ 3 ಉಪದೇಶಗಳನ್ನ ಹೇಳ್ತಾ ಇರ್ತಿಲ್ಲ. ಇದನ್ನೆಲ್ಲ ಹೇಳ್ದಂತವ್ರು, ಇದು ವೇದ ಮಂತ್ರಗಳಿದು. ವೇದದ ಕೊನೆಯಲ್ಲಿ ಬರತಕ್ಕಂಥದ್ದು ವೇದಾಂತ ಅಂತ ಕರೀತಾರೆ. ಸ್ವಯಂಭುವ ಮನು, ಅವನು ತನ್ನ ಮೊಮ್ಮಗ ಆಗಿದ್ದಂತ ಆಕೂತಿಯ ಮಗ ಯಜ್ಞನಾಮಕ ಪರಮಾತ್ಮ ಭಗವಂತನ ಅವತಾರ ಆಗಿದೆ. ಆ ಅವತಾರವನ್ನ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂತಂದ್ರೆ
ಶಿವನಿಂದ ವರ ಪಡೆದಂತ ಒಂದಿಷ್ಟು ಜನ ರಾಕ್ಷಸರು ಸ್ವಯಂಭುವ ಮನುವನ್ನೇ ಸಾಯಿಸ್ಬೇಕು ಅಂತ ಬರ್ತಾರೆ. ಆಗ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಸ್ವಯಂಭುವ ಮನು. ಅದು ಈ 18 ಶ್ಲೋಕಗಳು ಅದೇನೆ. ಅಂದ್ರೆ ಪ್ರಾರ್ಥನೆ ಅಂತದ್ದು ಏನಿರ್ಬೇಕಂದ್ರೆ ಅದ್ರಲ್ಲಿ ಜ್ಞಾನಪೂರ್ವಕ ಪ್ರಾರ್ಥನೆ. ಹಂಗಾಗಿ ಭಗವಂತನಿಂದ ಅವರ ರಕ್ಷಣೆ ಸಿಗತ್ತೆ ಅಲ್ಲಿಗೆ ಅಂತ. ಸೊ ಇಷ್ಟು ಹೇಳ್ಬಿಟ್ರೆ ಇಷ್ಟಕ್ಕೆ ಮುಗಿಯಲ್ಲ, ಇದು ಕತೆ ಕೇಳ್ದಂಗೆ ಇರುತ್ತೆ. ಆದ್ರೆ ನಮಗೂ ಕೂಡ ಜೀವನದಲ್ಲಿ ಬೇಕಾದಷ್ಟು ನೀನು ಬೆಳಗಾದ್ರೆ ಸಾಕು, ಏನೇನೋ ಕಷ್ಟಗಳು ಬರುತ್ತಲ್ವಾ, ಆ ಎಲ್ಲ ಕಷ್ಟಗಳೇ ರಾಕ್ಷಸರು. ನಾವೇನೋ ರಾಕ್ಷಸ ತಕ್ಷಣ ಏನೋ ಕೋರೆಯಲ್ಲು, ದಪ್ಪ ಹೊಟ್ಟೆ, ಆಮೇಲೆ ಕರಿಮಯಿ, ಕ್ರೂರಿ ಹಿಂಗೆಲ್ಲ ಅನ್ಕೋತೀವಿ. ಅದು ಕಿಂಡರ್ ಗಾರ್ಟನ್, ನರ್ಸರಿ ಮಕ್ಕಳಿಗೆ ಕತೆ ಗೊತ್ತಾಗ್ಲಿ ಅಂತ ಹೇಳೋದಷ್ಟೇ. ದೊಡ್ಡವರು ಆಗ್ತಾ ಆಗ್ತಾ ಅರ್ಥ ಮಾಡ್ಕೋಬೇಕು, ರಾಕ್ಷಸರು ಅಂತಂದ್ರೆ ಯಾರೋ ಬರ್ತಾರೆ ಇಲ್ಲಿಂದ ಬಂದ್ಬಿಡ್ತಾರೆ ಸಾಯಿಸ್ಬಿಡ್ತಾರೆ, ಹಾಗೆಲ್ಲ ಅರ್ಥ. ರಾಕ್ಷಸ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು. ಆ ಕೆಟ್ಟ ಗುಣಗಳೇ ನಮ್ಮೊಳಗಡೆ ನಮ್ಮನ್ನ ಆಕ್ರಮಿಸ್ಕೊಂಡು ನಮ್ಮನ್ನ ದಾರಿ ತಪ್ಪಿಸಿ ನಮ್ಮನ್ನ ಹಾಳು ಮಾಡಕ್ ಬರ್ತದೆ. ಮತ್ತು ನಕಾರಾತ್ಮಕ ಚಿಂತನೆಗಳು, ಇದರಿಂದ ನಾವು ಪಾರಾಗ್ಬೇಕು. ಯಾರಿಗೂ ನಾವು ಯಾರೋ ಬಂದು ನಮ್ಮನ್ನ ಸಾಯಿಸ್ಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ ಅಂತದ್ದು ಏನಿಲ್ಲ, ನಮ್ಮೊಳಗೆ ಇರತಕ್ಕಂಥದ್ದು. ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ಮತ್ತೆ ಅನೇಕ ಕೇಳ್ತೀವಿ ನಾವು. ಮನುಷ್ಯನಿಗೆ ದೊಡ್ಡ ಶತ್ರುನೂ ಹೌದು, ಸ್ನೇಹನೂ ಹೌದು. ಆತ್ಮೈವ ಹಿ ಆತ್ಮನ ರಿಪುಹು ಆತ್ಮನ ಶತ್ರುವು ಅಂತ. ಅದೇ ಆತ್ಮನ ಮನಸ್ಸು ಅಂತ. ಮನಸ್ಸೇ ನಮ್ಗೆ ಬಂಧು ಮತ್ತೆ ಶತ್ರು. ಆ ಮನಸ್ಸನ್ನ ಸ್ನೇಹವಾಗಿಟ್ಕೊಳ್ಬೇಕು, ಆಗ ನಮ್ಗೆ ಬಂಧು ಅದು. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣ ಅಂತಕ್ಕಂಥ ರಾಕ್ಷಸರನ್ನ ನಾವು ಓಡಿಸ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಬಹುದು ಈ ಉಪನಿಷತ್ತಿಂದ. ಪ್ರತಿನಿತ್ಯವೂ ಕೂಡ ಒಂದು 18 ಶ್ಲೋಕನ ಪಾರಾಯಣ ಮಾಡೋದಕ್ಕೆ ಹೇಳಿದ್ರೆ ಆಗಲೇ 5 ನಿಮಿಷ ಆಗತ್ತೆ ಅಷ್ಟೇ. ಆದ್ರೆ ಸ್ವಲ್ಪ ನಿಧಾನ ಮಾಡಿದ್ರೆ 10 ನಿಮಿಷ ಆಗತ್ತೆ. ಮತ್ತೆ ಅರ್ಥ ಅನುಸಂಧಾನ ಮಾಡ್ಕೊಂಡು ಮಾಡಬೇಕು, ಆಗ ನಮ್ಮ ಮೇಲೆ ಭಗವಂತನ ಕೃಪೆ ಉಂಟಾಗತ್ತೆ ಅನ್ನುವಂಥದ್ದೆಲ್ಲ ಕೂಡ ಇದರೊಂದು ಬೇಸಿಕ್ಸ್. ಈಗ ಇಲ್ಲಿ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಈಶಾ ಆವಾಸ್ಯಂ ನಲ್ಲಿ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ. ಈಶಾ ಆವಾಸ್ಯಂ ಅಥವಾ ಭಗವಂತನ ವಾಸಸ್ಥಾನ. ವಾಸ ಮಾಡೋದು ತಿರ್ಗ ತಪ್ಪು ಅರ್ಥ ಆಗ್ತದು. ವಾಸ ಅಂತಲ್ಲ, ಭಗವಂತ ಇರ್ತಾನೆ ಎಲ್ಲ ಕಡೆಯೂ ಕೂಡ, ಎಲ್ಲದರಲ್ಲೂ. ಜಡಚೇತನಗಳಲ್ಲೂ ಭಗವಂತ ಇದ್ದಾನೆ, ಚರಾಚರ ವಸ್ತುಗಳಲ್ಲಿ ಭಗವಂತ ಇದ್ದಾನೆ. ಈಶಾ ಆವಾಸ್ಯಂ ಸರ್ವಂ ಜಗತ್, ಏನೇನಿದೆಯೋ ಪ್ರಪಂಚದಲ್ಲಿ ಅದೆಲ್ಲದ್ರಲ್ಲೂ ಯತ್ಕಿಂಚ ಅಂದ್ರೆ ಏನೇನಿದೆಯೋ ಎಲ್ಲ ಕಡೆ ಭಗವಂತ ಇದ್ದಾನೆ. ಅವನು ಇಲ್ಲಿರೋ ಸ್ಥಳನೇ ಇಲ್ಲ. ತೇನ ತ್ಯಕ್ತೇನ ಭುಂಜೀತಾಹ ಮಾಗುರ್ದ ಕಸ್ಯಸ್ವಿಧನಂ. ಮತ್ತೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಂದ್ರಂತ ನಾವೆಲ್ಲರೂ ನಮ್ಮ ಬದುಕು ಭಗವಂತನ ನಿಯತಿಯಂತೆ ನಡೀತಾ ಇದೆ. ಅದಕ್ಕೋಸ್ಕರವೇ ಅವನು ಏನು ಕೊಡ್ತಾನೋ ತೇನ ತ್ಯಕ್ತೇನ ಭುಂಜೀತ, ಅವನಿಗೇನೋ ಅವಕಾಶ ಕೊಟ್ಟ, ಆ ಅವಕಾಶಗಳು ಉಪಯೋಗಿಸ್ಕೊಂಡು ಅವನು ಕೊಟ್ಟಿದ್ದನ್ನ ಪ್ರಸಾದ ರೂಪದಲ್ಲಿ ತಗೊಂಡು ಭುಂಜೀತಾಹ ಸ್ವೀಕಾರ ಮಾಡ್ಕೊಂಡಿರ್ಬೇಕು. ಮಾಗೃದಃ ಕಸ್ಯ ಸ್ವಿದ್ದನು, ಬೇರೆ ಯಾರ್ಯಾರ್ದು ಕೂಡ ಏನನ್ನೂ ಅಪೇಕ್ಷೆ ಪಡಬಾರ್ದು ಅಂತ. ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಬಂದಿದ್ದು ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತ. ಅಂದ್ರೆ ನೀವು ಬಯಸಿದ್ರೆ ಬೇರೆಯವರಿಂದ ಏನನ್ನು ಇಲ್ಲಿಗಲ್ ಆಗಿ ಬಯಸಬಾರ್ದು ಅಂತ. ಯಾಕಂದ್ರೆ ಬಯಕೆ ಇಲ್ಲದೆ ಮನುಷ್ಯ ಇರಕ್ಕೆ ಆಗೋದಿಲ್ವಲ್ಲ. ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ತುಂಬಾ ಮಕ್ಕಳು ಮರೆ ಆಗ್ಬೇಕು, ಸ್ವಂತ ಮನೆ ಇರ್ಬೇಕು, ಕಾರ್ ಇರ್ಬೇಕು, ದುಡ್ಡು ಬೇಕು, ಎಲ್ಲ ಬೇಕಲ್ವಾ. ಇದೆಲ್ಲ ಬಯಕೆಗಳೇ. ಈ ಬಯಕೆಗಳು ಕೆಟ್ಟದ್ದು ಅಂತ ಹೇಳ್ತಿಲ್ಲ, ಆದ್ರೆ ಮಿತಿ ಮೀರಿದಂತ, ನಮ್ಮ ಯೋಗ್ಯತೆಯನ್ನು ಮೀರಿದಂತ ಆಸೆಗಳನ್ನು ಇಟ್ಕೊಳ್ಬೇಡಿ. ಮತ್ತೆ ಯಾರಿಂದಲೂ ಯಾವುದೇ ಫೇವರ್ ಅನ್ನ ಬಯಸಕ್ ಹೋಗ್ಬೇಡಿ. ಮಾ ಗೃದಃ ಕಸ್ಯಸ್ವಿಧನಂ, ಬೇರೆಯವರ ಆಸ್ತಿಗಳ ಬಗ್ಗೆ, ಬೇರೆಯವರ ಇದ್ರ ಬಗ್ಗೆ ನೋಡ್ಕೊಂಡು ಕಂಪೇರ್ ಮಾಡ್ಕೊಂಡು ಒದ್ದಾಡಕ್ ಹೋಗ್ಬೇಡಿ. ಕಸ್ಯಸ್ವಿತ್ ಮಾ ಗೃದಃ, ಅದ್ರ ಮೇಲೆ ನಿಮ್ಮ ದೃಷ್ಟಿಯನ್ನು ಹಾಕಬೇಡಿ. ಅಪರಿಗ್ರಹ ವೃತ್ತವನ್ನ ಮಾಡ್ಬೇಕು. ಇದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಾರಿಗಿದು? ಜಗತ್ತಿನ ಎಲ್ಲಾ ಜನಕ್ಕೂ ಹೇಳ್ತಿಲ್ಲ ಇದು. ಯಾರು ಭಗವಂತನ ಭಕ್ತರಾಗಬೇಕು ಅನ್ಕೊಂಡಿದ್ದಾರೆ, ಯಾರು ಜ್ಞಾನಿಗಳಾಗಬೇಕು ಅಂತಾರೆ, ಅಂತವ್ರಿಗಿರ್ತಕ್ಕಂಥ ಮಂತ್ರ ಇದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಭುಂಜೀತ ಮಾಗುರ್ಧಕಸ್ಯ ಸ್ವಿಧನಂ. ನಮ್ಮ ಹತ್ರ ಈ ಜನ್ಮದಲ್ಲಿ ಕೂಡ ಇರ್ತಕ್ಕಂಥ ಅನೇಕ ಸಂಗತಿಗಳೇನಿದೆ
ಇದೆಲ್ಲೂ ಕೂಡ ಬಹುತೇಕ ಪೂರ್ವ ಅನೇಕ ಜನ್ಮಗಳ ಹಿಂದಿನ ಫಲ ಇವಾಗ ಅನುಭವಿಸ್ತಾ ಇರ್ತೀವಿ. ಏನು ನಮ್ ದೃಷ್ಟಿಯಿಂದ ಒಬ್ಬ ಅತ್ಯಂತ ಅಯೋಗ್ಯ ಇರ್ತಾನೆ. ಅವನ ಹತ್ರ 4 ಫ್ಲಾಟ್ ಇರುತ್ತೆ, 4 ಕಾರ್ ಇರುತ್ತೆ, ಏನು ಓದಿಲ್ಲ ಅವನು. ಒಂದು ಮೆಟ್ರಿಕ್ಯುಲೇಷನ್ ಪಾಸ್ ಮಾಡೋದು ಕಷ್ಟ ಆಯ್ತು. ನಾವು ಇಂಜಿನಿಯರಿಂಗು, MTech, MS ಎಲ್ಲ ಓದಿದ್ವಿ, ಆದ್ರೂ ಅವ್ನು ಕಾಂಪೀಟ್ ಮಾಡಕ್ಕಾಗಿಲ್ಲ. ಅಷ್ಟು ಸಂಪತ್ತು ಅವನಿಗೆ ಸಿಗುತ್ತೆ. ಮತ್ತೆ ಈ ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಗಂಡಾನು ಚೆನ್ನಾಗಿದ್ದಾನೆ, ಹೆಂಡತಿ ಇಬ್ರು ಆರೋಗ್ಯವಾಗಿದ್ದಾರೆ, ಆದ್ರೆ ಮಕ್ಕಳೇ ಆಗ್ಲಿಲ್ಲ, ಸಂತಾನ ಭಾಗ್ಯ ಇಲ್ಲ ಅವ್ರಿಗೆ. ಕೆಲವರಿಗೆ ಸಂಪತ್ತಿನ ಭಾಗ್ಯ ಇಲ್ಲ, ಇಂಥವರಿಗೆ ಅಪಾರವಂತ ಸಂಪತ್ತು ಬಂದಿರುತ್ತೆ. ಈಗ ಅನೇಕ ಸಂಗತಿಗಳಿರುತ್ತೆ. ಮತ್ತೆ ಆರೋಗ್ಯ ಸಂಪತ್ತು ಬೇಕು ಅಲ್ವಾ? ಆರೋಗ್ಯ ಚೆನ್ನಾಗಿದ್ರೆ ಸುಖ ಇರ್ತೀವಿ ನಾವು. ಹೀಗೆಲ್ಲ ಇದೆಲ್ಲವೂ ನಮ್ಮ ಪೂರ್ವಾರ್ಜಿತ ಕರ್ಮಗಳನ್ನ ನಾವು ಅನುಭವಿಸ್ತಾ ಇರ್ತೇವೆ. ಆ ದೃಷ್ಟಿಯಿಂದ ತಲೆ ಬಿಸಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನು ಭಗವಂತ ಕೊಟ್ಟಿದ್ದಾನೆ ಅದು ಪ್ರಸಾದ ಅಂತ ತಗೊಂಡಿರಿ ಅಂತಕ್ಕಂಥ ಒಂದು ಬುದ್ಧಿವಾದದ ಮಾತು ಮೊದಲನೇ ಶ್ಲೋಕ. ಎರಡನೇ ಶ್ಲೋಕದಲ್ಲಿ ಕುರ್ವನ್ನೇ ವೇಹ ಕರ್ಮಾಣಿ ವಿಶೇಷತಂ ಸಮಾಹ ಏವಂ ತ್ವಯಿ ನಾಣ್ಯಥೇ ದೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಮೊದಲನೇ ಶ್ಲೋಕದಲ್ಲಿ ಭಗವಂತ ಕೊಟ್ಟಿದ್ದರನ್ನ ನೀವು ಅನುಭವಿಸಿಕೊಂಡು ಸುಖವಾಗಿರಿ ಅಂತ ಹೇಳಿದ್ರೆ, ಹಂಗಾರೆ ನಾವೇನು ಮಾಡೋದೇ ಬೇಡವಾ? ಏನ್ ಬರ್ತೋ ಅದನ್ನ ತಗೊಂಬೋಣ ಅಂತ. ಈ ಇದ್ರ ಅಪಾರ್ಥಕ್ಕೆ ಈಡಾಗ್ಬಿಡುತ್ತೆ. ನಾವು ಪ್ರಯತ್ನ ಮಾಡೋದೇ ಬೇಡವಾ? ನಮಗೊಂದು ಹುಮ್ಮಸ್ಸು ಉತ್ಸಾಹದಿಂದ ಸಂಪಾದನೆ ಮಾಡೋದು ಬೇಡವೇ? ನಾವು ಗಳಿಸ್ಕೊಳ್ತಕ್ಕಂಥದ್ದು ಏನೂ ಇಲ್ವಾ ಅಂತ ಕೇಳಿದ್ರೆ ಈ ಶ್ಲೋಕ ಅದಕ್ಕೆ ಉತ್ತರ. ಹಂಗಲ್ಲ. ಕುರ್ವನ್ ಏವ ಇಹ ಕರ್ಮಾಣಿ. ನೋಡು, ನೀನು ಈ ಲೋಕದಲ್ಲಿ ನೀನು ಕೊಟ್ಟಿರ್ತಕ್ಕಂಥ ಕೆಲಸಗಳು ಅಂತ ನಮ್ಗೆ ಅಲಾಟೆಡ್ ವರ್ಕ್ ಬೈ ಗಾಡ್, ಅದನ್ನ ಮಾಡೇ ಮಾಡ್ಬೇಕು. ನಾವು ಚೆನ್ನಾಗಿ ಮಾಡ್ಬೇಕು. ಈಗ ಮಾಡಿದ್ರೆ ಈ ತರ ಮಾಡೋದಷ್ಟೇ ಅಲ್ಲ, ನಮ್ಗೆ ಗುರಿ ಏನಿರ್ಬೇಕು ಅಂದ್ರೆ ಜಿಜ್ಜೀವಿಷೇತ್ ಶತಂ ಸಮಾಹ. ಸಮ ಅಂದ್ರೆ ವರ್ಷಗಳು, 100 ವರ್ಷಗಳ ಕಾಲ ಜಿಜ್ಜೀವಿಷೇತ್ ಬದುಕತಕ್ಕಂಥ ಎಲ್ಲ ರೀತಿ ಪ್ರಯತ್ನ ಮಾಡೋದು. ನಕಾರಾತ್ಮಕ ಮಾತಾಡ್ಕೊಂಡು ನಾ ಇನ್ನೇನು ಹೋಗಿ ಬಿಡ್ತೀನಿ, ವಯಸ್ಸಾಗೋಯ್ತು, ನನಗಿಂತ ಕಾಯಿಲೆ ಇದೆ, ಹೋಗ್ಬಿಡ್ತೀನಿ, ಇಂಥದ್ದು ನಕಾರಾತ್ಮಕ ಚಿಂತನೆ ಮಾಡಬಾರ್ದು. ವಿಶೇಷವಾಗಿ ಈಗಿನ ಕಾಲದಲ್ಲಿ ಹೇಳ್ತಕ್ಕಂಥ ಮಾತಾಡಿದ್ರೆ ಒಬ್ಬರಿಗೆ ಕ್ಯಾನ್ಸರ್, ಅವರಿಗೆ 4th ಸ್ಟೇಜ್ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ. ಅದೇ ಡಾಕ್ಟರ್ ಪ್ರಕಾರ ಅವ್ರದ್ದು ಎಲ್ಲ ಮುಗಿದ ಕೆಲಸ ಅಂತ. ಆದ್ರೆ ಅವರು ಹಠ ಛಲ ಬದುಕಲೇಬೇಕಂತ, ಅದಕ್ಕೋಸ್ಕರ ಸಾಕಷ್ಟು ರೀತಿಯಂತ ಅನೇಕ ರೀತಿ ಪ್ರಯತ್ನ ಮಾಡಿ ಈಗ ಅವ್ರಿಗೆ ಅದಾಗ್ಲೇ 5 ವರ್ಷ ಆಯ್ತು, ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಇವಾಗ. ಯಾತಕ್ಕೆ ವಿಷಯ ಇದೆ ಅಂತಂದ್ರೆ, ನಮ್ಮ ಮನಸ್ಸಿದೆಯಲ್ಲ, ಮನಸ್ಸಿನಲ್ಲಿ ನಾವು ನಕಾರಾತ್ಮಕ ಚಿಂತನೆಗಳನ್ನು ಮಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಡಿಪ್ರೆಷನ್ ಆಗುವಂತ ಯೋಚನೆ ಮಾಡ್ತಂತಂದ್ರೆ ಮನಸ್ಸು ಇದು ರಿಫ್ಲೆಕ್ಷನ್ ಆಫ್ ದಿ ಬಾಡಿ ಅಷ್ಟೇ. ನಮ್ಮ ಶರೀರ ಪರಿಣಾಮ ಆಗುತ್ತೆ. ಮನಸ್ಸಿನ ಬಲಶಾಲಿ ಆಗೈತೆ ಅಂತವ್ರಿಗೆ ಯಾವುದೇ ಕಾಯಿಲೆ ಬರಲ್ಲ, ಬಂದ್ರು ಕೂಡ ಅದಕ್ಕೆ ಜಗ್ಗೋದೇ ಇಲ್ಲ. ಅದಕ್ಕೋಸ್ಕರ 100 ವರ್ಷ ನಾವು ಬದುಕಬೇಕು ಅನ್ನೋದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ಬೇಕು. ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ, ಅವ್ರವ್ರ ಶಕ್ತಿಗೆ ತಕ್ಕಂತೆ, ಅವ್ರ ಬುದ್ಧಿಗೆ ತಕ್ಕಂತೆ ಮಾಡಬೇಕು. ಕುರ್ವನ್ ಏವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತುಯಿ ನಾಣ್ಯತೆ ದೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಈ ರೀತಿ ನಾವು ಮಾಡಿದಂತ ಎಲ್ಲ ಕರ್ಮಗಳು ಇದು ಭಗವಂತ ಕೊಟ್ಟಿರ್ತಕ್ಕಂಥ ಕೆಲಸ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವ ಇದ್ದಾಗ, ನಾನು ನಂದು ಅನ್ನತಕ್ಕಂಥ ಅಹಂಕಾರ ಮಮಕಾರ ಇಲ್ಲದೆ ಇದ್ದಾಗ ಕರ್ಮಗಳು ಮಾಡಿದಾಗ ಆ ಕರ್ಮದ ಫಲಗಳು ನಮ್ಮನ್ನ ಬಾಧಿಸೋದಿಲ್ಲ, ಬಂಧನಕ್ಕೊಳಗಾಗೋದಿಲ್ಲ. ಹಾಗಾದ್ರೆ ಅಂಟಿಸ್ಕೊಂಡ್ರೆ ಪ್ರಾಬ್ಲಮ್. ಯಾವ ಕರ್ಮವು ಏನು ಆಗಲ್ಲ. ಯಾಕೆ ಒಳ್ಳೆ ಫಲ, ಕರ್ಮಫಲ, ಕೆಟ್ಟ ಫಲ, ಒಳ್ಳೆ ಫಲ ಯಾವುದು ನಮ್ಗೆ ಅಟ್ಯಾಚ್ಮೆಂಟ್ ಆಗೋದಿಲ್ಲ. ನ ಕರ್ಮ ಲಿಪ್ಯತೆ ನರೇ. ಸೊ ಇದು ನಿನ್ನೆ ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದೀನಿ. 3ನೇ ಶ್ಲೋಕ ನಿನ್ನೆ ಆಗಿದೆ. ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೀತ್ಯಾಭಿಗಚ್ಚಂತಿ ಏಕೆ ಚಾತ್ಮಾನೋ ಜನಾಃ. ಏಕೆ, ಇನ್ನು ಕೆಲವರು ಆತ್ಮಾನೋ ಜನಾಃ. ಆತ್ಮ ಹನ ಅಂತಂದ್ರೆ, ಆತ್ಮ ಅಂದ್ರೆ ಭಗವಂತ, ಭಗವಂತನನ್ನೇ ಹನನ ಮಾಡ್ತಕ್ಕಂಥವ್ರು ಅಂತ ಜನಗಳು ಏನಾಗ್ತಾರೆ ಅಂತಂದ್ರೆ, ಭಗವಂತನನ್ನ ಹನನ ಮಾಡೋದು ಅಂದ್ರೆ ಅರ್ಥ ಏನಂತಂದ್ರೆ ಪೂರ್ತಿ ನಾಸ್ತಿಕ್ಯ, ಯಾವುದನ್ನು ನಂಬಲ್ಲ ಅವರು. ಧರ್ಮ ಕರ್ಮ, ನಾವು ಶೀಲವಂತರಾಗಿರ್ಬೇಕು, ಪರಸ್ತ್ರೀ ಗಮನ ಮಾಡಬಾರದು, ಪರಧನವನ್ನ ಬಯಸಬಾರದು, ಮಾತೃತ್ಪರದಾರೇಶು ಪರದ್ರವ್ಯೇಶು ಲೋಷ್ಟುಮುತ್ತು, ಪರರ ದ್ರವ್ಯವನ್ನ ಕಲ್ಲಂತೆ ಕಾಣಬೇಕು, ಮತ್ತೆ ಎಲ್ಲರಲ್ಲೂ ಭಗವಂತ ಏನಿದ್ರೆ ಪ್ರೀತಿಸ್ಬೇಕು. ಇದ್ಯಾವ್ದು ಲೆಕ್ಕದೊಳ ನಾನುಂಟು 3 ಲೋಕ ಉಂಟು ಅಂತ ಇರ್ತಾರೆ. ಯಾಕಂದ್ರೆ ಅವ್ರ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಅಥವಾ ಭಗವಂತನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂತ. ಆ ರೀತಿ ಇದ್ದಂತ ಅವ್ರು ಏನಪ್ಪಾ ಆಗ್ತಾರೆ ಅಂದ್ರೆ, ಅವರು ತಾಮ್, ನಿನ್ನೆ ಇದನ್ನ ಬೇರೆ ಕೇಳಿದ್ರು, ತಾಮ್ಸ್ತೇನೋ ತಾಂತೇನೋ ಅಂತ ಎರಡು ಒಂದೇ. ತಾನ್ ತೇ
ಅವರುಗಳನ್ನು ಅಂತ ತೇ ಅಂದ್ರೆ ಅಂತ ಅವರುಗಳನ್ನು ತಾನ್ಸ್ತೆ ಅದು ಅದು ಬಿಡಿಸಿದ್ರೆ ತಾನ್ತೆ ಇಲ್ಲೇ ತಾಮ್ಸ್ತೆ ಅಂತ ಆಗತ್ತೆ. ತಾಮ್ಸ್ತೆ ಪ್ರೇತ್ಯಾಭಿಗಚ್ಚಂತಿ ಪ್ರೇತ್ಯ ಅಂದ್ರೆ ಸತ್ತ ನಂತರ ಅವರು ಗಚ್ಚಂತಿ ಹೋಗುತ್ತಾರೆ ಎಲ್ಲಿಗೆ ಅಂದ್ರೆ ಅಸೂರ್ಯಾನಾಮತಿಯ ಲೋಕ ಅಂಧೇರ ತಮಸಾವತ. ಒಂದು ಅಸೂರ್ಯ ಸುರ ಅಂತಂದ್ರೆ ಸಂತೋಷವಾಗಿರ್ತಕ್ಕಂಥದ್ದು ಎಲ್ಲ ಒಳ್ಳೆಡಿದ್ರಿ ಸುಷ್ಟು ರಮಣತ್ವಾತ್ ಅಂತ ಒಳ್ಳೆ ಅದಕ್ಕೆ ಆಪೋಸಿಟ್ ಇದು ಅಸೂರ್ಯ. ಅಸೂರ್ಯ ಅಂದ್ರೆ ಬರೇ ಕೆಟ್ಟ ಸಂಗತಿ ಇರತಕ್ಕಂಥ ಲೋಕಕ್ಕೆ ಅವ್ರು ಹೋಗ್ತಾರೆ. ಅದ್ ಹೆಂಗಿರುತ್ತೆ ಅಂದ್ರೆ ಅಂಧೇನ ತಮಸಾವತ ಬರೇ ಕಗ್ಗತ್ಲೆ ಕಾಡು ಅಂತ ಏನು ಕಾಡು ಕಪ್ಪು ಅಂತಾರಲ್ಲ ಆತರ. ಹಂಗಂದ್ರೆ ಅರ್ಥ ತಿರ್ಗಾ ನಾವು ಫಿಸಿಕಲ್ ಇಮ್ಯಾಜಿನೇಷನ್ ಅಲ್ಲ ಎಲ್ಲ ಕತ್ಲೆ ಇರೋದು ಕಡೆ ಹೋಗ್ತಾರೆ ಹಂಗಲ್ಲ. ಬರೀ ಅಜ್ಞಾನತೆ ಮುಳುಗೋಗ್ಬಿಡ್ತಾರ. ಅಜ್ಞಾನತೆ ಮುಳುಗೋಗ್ಬಿಟ್ಟು ನಮ್ ಜೀವನ ಅಂತ ಏನು ಅಂತ ಯೋಚನೆ ಮಾಡೋಕ್ಕೂ ವ್ಯವಧಾನ ಇರಲ್ಲ ಅವ್ರಿಗೆ. ಅಂಧೇನ ತಮಸಾವೃತ ಆ ರೀತಿ ಅಂದ್ರೆ ಅವ್ರ ಬದುಕೆ ಹೆಂಗಾತಿ ಅಂತಂದ್ರೆ ಬರೇ ಏನೋ ಊಟ ತಿಂಡಿ ಮಾಡ್ಕೊಂಡು ಕದ್ಕೊಂಡು ಮೋಸ ಮಾಡ್ಕೊಂಡು ಬದುಕುವಂಥದ್ದು ಕೆಟ್ಟ ದಾರಿ ಹೊಟ್ಟೋಗ್ಬಿಡ್ತಾರೆ, ಕೆಟ್ಟ ಲೋಕಕ್ಕೆ ಹೋಗ್ತಾರೆ ಅಂತ. ಇದು ನಿನ್ನ ಹೆಸರು ಕೇಳ್ತೀವಿ. ಅಸೂರ್ಯ ನಾಮತಿ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚಾತ್ಮನೋ ಜನಾಃ. ಇವತ್ತಿಂದ 4ನೇ ಶ್ಲೋಕ ಕಲ್ತ್ಕೊಳ್ಳೋಣ. ಈ 3 ಶ್ಲೋಕ ಯಾಕೆ ರಿಪೀಟ್ ಮಾಡಿದ್ರೆ ಕೆಲವರು ಇವತ್ತೇ ಕೆಲವರು ಬಂದಿರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ರಿಪೀಟ್ ಮಾಡಿದೆ. 4ನೇ ಶ್ಲೋಕದಿಂದ ತಿಳ್ಕೊಳ್ಳೋಣ. 4ನೇ ಶ್ಲೋಕ ವಿಶ್ವನಾಥ್ ಹೇಳ್ಕೊಡಿ, ನಾ ಹೇಳ್ಕೊಡ್ತೀನಿ ಹೇಳಿ, ಒಂದೊಂದೇ ಸತಿ ಹೇಳಿ ಸಾಕು. ಹಾಜಿ. ಅನೇಜದೇಕಂ ಮನಸೋ ಅನೇಜದೇಕ ಮನಸೋ ಅನೇಜದೇಕಂ ಅನೇಜದೇಕಂ ಮನಸೋ ಅನೇಜದೇಕಂ ಮನಸೋ ಜವಿಯೋ ಅಲ್ಲ, ಇದು ಒಟ್ಟಿಗೆ ಹೇಳ್ಬೇಕು ಇಷ್ಟು ಕೂಡ. ಅನೇಜದೇಕಂ ಮನಸೋ ಜವಿಯೋ ಅನೇಕ ದೇಕಂ ಮನಸೋ ಜವಿಯೋ ಇನ್ನೊಂದ್ಸತಿ ಹೇಳಿ. ಅನೇಕದೇಕಂ ಮನಸೋ ಅಲ್ಲ ಅನೇಜ ಅನೇಜದೇಕಂ ಮನಸೋ ಜವಿಯೋ ನೈನದ್ದೇವ ಅಷ್ಟೇ ಹೇಳಿ. ನೈನದ್ದೇವ ನೈನದ್ ದೇವ ನೈನದ್ ದೇವ ಆಪ್ನುವಂ ಪೂರ್ವಮರ್ಷ್ಯತೆ ಆಪ್ನುವನ್ ಪೂರ್ವಮರ್ಷತೆ ತದ್ಧಾವತೋ ತದ್ಧಾವತೋ ಅನ್ಯಾನತ್ಯೇತಿ ತಿಷ್ಠತೆ ಅನ್ಯಾನೇತಿ ತಿಷ್ಠತೆ ಅನ್ಯಾನತ್ಯೇತಿ ತಿಷ್ಠತೆ ಅನ್ಯಾತ್ನತ್ತೇತಿ ತಿಷ್ಠತೆ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ ತಸ್ಮಿನ್ ನಪೋ ಮಾತರಿಶ್ವ ದದಾತಿ. ಈಗ ನೋಡಿ, ಇಷ್ಟು 3 ಶ್ಲೋಕಗಳಲ್ಲಿ ನಮ್ಮ ಬದುಕು ಹೇಗಿರಬೇಕು ಅಂತ ತಿಳಿಸಿದ್ದಾಯ್ತು. ಈಗ 4ನೇ ಶ್ಲೋಕದಿಂದ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಭಗವಂತ ಅಂತಂದ್ರೆ ಹೆಂಗಿರ್ತಾನವನು ಅಂತ ನಮ್ಗೇನಾಗಿದೆ, ಈ ಎಲ್ಲಾ ಶ್ಲೋಕಗಳು ಕೂಡ ಉಪನಿಷತ್ತು, ಭಗವದ್ಗೀತೆ, ವೇದಗಳು ಎಲ್ಲದಕ್ಕೂ ತುಂಬಾ ಅರ್ಥ ಇರುತ್ತೆ, ಒಂದೇ ಅರ್ಥ ಇರಲ್ಲ. ಯಾಕಂದ್ರೆ ಒಂದೊಂದು ಪುಸ್ತಕ ಒಂದೊಂದ್ ತರ ಬರ್ದಿರ್ತಾರೆ, ಅವ್ರ ಕಣ್ಣಿಗೆ ಕಂಡಂತ ಸತ್ಯವನ್ನು ಬರ್ದಿರ್ತಾರೆ. ಅದನ್ನ ಸರಿ ತಪ್ಪು ನಮ್ಮ ವಿವೇಚನೆ ಬಿಟ್ಟಿದ್ದೆ, ನಮ್ಮ ಟೇಸ್ಟಿಗೆ ಬಿಟ್ಟಿದ್ದೆ. ಯಾಕಂದ್ರೆ ಅಂತಂದ್ರೆ 3 ತರ ಅರ್ಥ ಇರುತ್ತೆ. ಒಂದು ಅರ್ಥ ನಾವು ಆದಿ ಭೌತಿಕ, ಆಧ್ಯಾತ್ಮಿಕ ಮತ್ತೆ ಆದಿ ದೈವಿಕ ಅಂತ 3. ಓಂ ಶಾಂತಿ 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 ಹೇಳ್ತೀವಲ್ಲ, 3 ತರ, 3 ಇದೆ. ಫಸ್ಟ್ ಆದಿ ಭೌತಿಕ ಅಂತಂದ್ರೆ ಈ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಒಂದು ಅರ್ಥ. ಇನ್ನೊಂದು ಆಧ್ಯಾತ್ಮಿಕ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತ ಕೆಲವು ವಿಷಯಗಳು. ಇನ್ನೊಂದು ಆದಿ ದೈವಿಕ ಅಂತಂದ್ರೆ ಅದೆಲ್ಲ ಆಗೋಗ್ಬಿಟ್ಟಿದೆ, ಫೈನಲ್ ಆಗಿ ಭಗವಂತ, ದೇವತೆಗಳು, ದೇವರು ಸಂಬಂಧಗಳು ವಿಷಯ ತಿಳಿಸ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತುಂಬಾ ಅರ್ಥ ಇರುತ್ತೆ. ನೋಡಕ್ ಒಂದು 20 ಶ್ಲೋಕ 15 ಶ್ಲೋಕ ಇದ್ರು ಕೂಡ ವಿಪರೀತ ಅರ್ಥ ಇರುತ್ತೆ. ನಮಗೆ ನಮ್ಮಂತ ಸಾಮಾನ್ಯ ಜನಗಳಿಗೆ ಏನ್ ಬೇಕೋ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರು ಸಾಕು. ಓದ್ತಾ ಓದ್ತಾ ಬೇರೆ ಅರ್ಥ ನಮ್ಗೆ ಹೊಡೆಯುತ್ತೆ ಆಮೇಲೆ. ಅದೇ ಈಗ ನೋಡಿ, ಅನೇಜತ್ ಏಜತ್ ಅಂತಂದ್ರೆ ಭಯ ಇರೋದು, ಏಜತ್ ಅಂದ್ರೆ ಭಯ, ಏಜ ಅಂದ್ರೆ ಭಯ. ಅನೇಜತ್ ಅಂದ್ರೆ ಭಗವಂತನಿಗೆ ಯಾವುದೇ ಅರ್ಥ ಭಯ ಇಲ್ಲ, ಅವನು ಭಗವಂತ. ಮನುಷ್ಯರಿಗೆ ಅದಕ್ಕೆ ಆಪೋಸಿಟ್, ಭಯದಲ್ಲೇ ಇರ್ತೀವಿ, ನಾಳೆ ಏನಂತ ಗೊತ್ತಿಲ್ಲ, ಏನಾಗ್ಬಿಡ್ಬೋದು
ಒಂದ್ ಸ್ವಲ್ಪ ಏನೋ ಹೊಟ್ಟೆ ನೋವು ಅಂತಂದ್ರೆ ಕೆಟ್ಟ ಕಾಯಿಲೆ ಯೋಚನೆ ಮಾಡೋದು. ತಲೆನೋವು ಅಂತಂದ್ರೆ ಬ್ರೈನ್ ಹೆಮರೇಜ್ ಆಗುತ್ತೆ ಅನ್ನೋ ತಲೆನೋವು ಉಂಟು ಅಂದ್ರೆ ಸದಾ ಕಾಲ ನಕಾರಾತ್ಮಕ ಚಿಂತನೆ ಅಥವಾ ಭಯ, ನಾಳೆ ಏನಾಗ್ಬಾರ್ದು ಅಂತ ಭಯ. ಯಾಕಂದ್ರೆ ನಾನೇ ನಾನು 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 ತಿರುಗ್ತದೆ, ನಾನಿಲ್ದೆ ಬೇರೆ ಇಲ್ಲ ಅಂತ ಬೇರೆ ಇರುತ್ತೆ ಮನಸ್ಸಿನಲ್ಲಿ. ಅದಕ್ಕೆ ಭಗವಂತನಿಗೆ ಇದಕ್ಕೆ ಆಪೋಸಿಟ್, ಎಕ್ಸಾಕ್ಟ್ಲಿ ಆಪೋಸಿಟ್. ಭಗವಂತನಿಗೆ ಯಾವುದೇ ರೀತಿ ಭಯ, ಅವನಿಗೆ ಯಾಕೆ ಭಯ ಇರಬೇಕು? ಯಾವುದೇ ಭಯ ಅಲ್ಲ. ಅದರಿಂದ ಅನೇಜಿತ್ ಅಂತ, ಏಜಿತ್ ಅನೇಜಿತ್ ಆ ಸೇರಿಸಿದ್ರೆ ನಕಾರಾತ್ಮಕದ ಅರ್ಥ. ಅನೇಜಿತ್ ಅಂದ್ರೆ ಭಯರಹಿತನು. ಸೊ ಯಾರಿಗೆ ಭಯನೇ ಇಲ್ವೋ ಅವ್ರ ಜೊತೆ ನಾವು ಇದ್ಬಿಟ್ರೆ ಆಯ್ತಲ್ಲ, ನಮಗೂ ಭಯ ಇರಲ್ಲ ಅವಾಗ. ಅವ್ರಿದ್ದಾರೆ ನೋಡ್ರಿಪ್ಪ, ಅವ್ರ ಜೊತೆಗೆ ಇರ್ತೀನಿ ಅಂತ. ಹಾಗೆ ಅನೇಜಿತ್ ಏಕಂ. ಏಕಂ ಅಂದ್ರೆ ಬರೀ ಅರ್ಥ ಒಂದು ಅಂತೆ, ಒಂದಂತಲ್ಲ, ಪ್ರಧಾನನು ಅಂತ. ಇನ್ನು ಅವನಿಗಿಂತ ಉತ್ತಮರು ಯಾರು ಇಲ್ಲ, ಮತ್ತೆ ಅಂತ ಒಬ್ಬನೇ ಇರುವಂತದ್ದು ಏಕಂ. ಆಮೇಲೆ ಮನಸೋ ಜವಿಯೋ, ಮನಸ್ಸು ಅವನು ಭಗವಂತ ಹೆಂಗೆ ಅಂದ್ರೆ ಮನಸ್ಸು ಅಂದ್ರೆ ಗೊತ್ತು ನಮ್ಗೆ. ಜವಿ ಜವ ಅಂತಂದ್ರೆ ವೆಲಾಸಿಟಿ, ಸ್ಪೀಡ್. ಮನಸ್ಸಿಗೆ ಏನು ವೇಗವಾಗಿದೆಯೋ ಅದಕ್ಕಿಂತ ವೇಗವಾಗಿರ್ತಕ್ಕಂಥ ಮನಸ್ಸೋ ಜವಿಯೋ. ನಮ್ಮ ಮನಸ್ಸು ಎಷ್ಟು ಫಾಸ್ಟ್ ಇದೆ ಅಂತಂದ್ರೆ ಸುಮ್ನೆ ಕೂತ್ಕೊಳ್ಳಿ, ನೀವು ನೋಡೇ ಇಲ್ಲ. ಉದಾಹರಣೆಗೆ ಬಾಂಬೆ ನೋಡಿಲ್ಲಪ್ಪ, ನಾವು ಸುಮ್ಮನೆ ಬಾಂಬೆ ಅಂದ್ರೆ ಶಬ್ದ ಮುಗಿಯುವಷ್ಟು ಮನಸ್ಸಾಗಲಿ ಬಾಂಬೆಲಿ ಕೂತ್ಬಿಟ್ಟಿರ್ತಾರೆ ರೈಲ್ವೆ ಸ್ಟೇಷನ್ ನಲ್ಲಿ. ಏನ್ ಹೇಳಿದ್ರು ಸರ್ರದ ಮನಸ್ಸಲ್ಲಿ ಹೊಟ್ಟೋಗ್ಬಿಡುತ್ತೆ. ಇಟ್ ಇಸ್ ಸೋ ಫಾಸ್ಟ್. ಮನಸ್ಸಿಗಿಂತ ಫಾಸ್ಟ್ ಯಾವ್ದು ಇಲ್ಲ ಅಂತ ಹೇಳ್ತೀವಲ್ವಾ, ಅದು ಇದಾನೆ ಯಾರು ಭಗವಂತ. ನಮ್ಮ ಮನಸ್ಸು ಎಷ್ಟು ಫಾಸ್ಟ್ ಹೊತ್ತು ಅದಕ್ಕಿಂತ ಮುಂಚೆ ಅವನಲ್ಲಿ ಕಾಯ್ತಾ ಇರ್ತಾನೆ, ಮನಸ್ಸಿಗಿಂತ ಸ್ಪೀಡ್ ಅಂತ. ಸೊ ಇದಕ್ಕೆ ಅನೇಕ ಅರ್ಥಗಳನ್ನ ವ್ಯಾಖ್ಯಾನಕಾರರು ಹೇಳ್ತಾರೆ. ಭಗವಂತನಿಗೆ ಭಕ್ತರ ಕಷ್ಟ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ನಮ್ಗಿನ್ನೂ ಗೊತ್ತಾಗಿರಲ್ಲ, ಅವನ್ ಗೊತ್ತಾಗ್ಬಿಟ್ಟಿರುತ್ತೆ. ಭಕ್ತರಾಗಿದ್ದ ಪಕ್ಷದಲ್ಲಿ ನಮಗೆ ಕಷ್ಟ ಬರಕ್ ಮುಂಚೆ ನಮ್ಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾಗಿ ಕೂಡಲೇ ನಾವು ಧಾಮಸ್ಥಾನದ್ದು ತುಂಬಾ ತುರ್ತಾಗಿ ಬಂದು ನಮ್ಗೆ ಯಾವ ರೀತಿ ಅವನೇ ಬಂದು ನಿಂತ್ಕೊಂಡು ಮಾಡಲ್ಲ, ಮಾಡಿಸ್ತಾನೆ, ನಮ್ ಸಮಸ್ಯೆ ಪರಿಹಾರ ಮಾಡ್ಕೊಡ್ತಾನೆ. ಯಾಕಂದ್ರೆ ಅವ್ನಿಗೆ ಗೊತ್ತಾಗ್ತು, ಅವ್ನಿಗೆ ಅಟ್ ನಂಬಿಕೆ ಇರ್ಬೇಕು. ಯಾಕಂದ್ರೆ ಮನಸ್ಸೋ ಜವಿಯೋ, ನಮಗೆ ಬೇಕಾಗಿರ್ತಕ್ಕಂತೂ ಅಂತ ಕಡೆ ಶುದ್ಧಿ ಇರ್ಬೇಕಷ್ಟೇ. ಭಗವಂತ ಮಾಡ್ದ ಮನಸ್ಸೋ ಜವಿಯೋ. ಮನಸ್ಸು ಅಂದ್ರೆ ಅರ್ಥ ಆಗುತ್ತೆ, ಜವ ಅಂದ್ರೆ ಸ್ಪೀಡ್ ಅಂತ. ನಮ್ಮ ಮನಸ್ಸಿಗಿಂತ ಅವನು ಇನ್ನು ಜಾಸ್ತಿ ಸ್ಪೀಡ್ ಇರತಕ್ಕಂಥವನು ಅಂತ. ನ ಏನ ದೇವ ಆಪ್ನುವನ್ ಪೂರ್ವಮರ್ಶತ್. ನ ಏನತ್ ದೇವ ಆಪ್ನುವನ್, ಅವನನ್ನ ಇಂಥ ಹೈ ಸ್ಪೀಡ್ ಅಂತಾರಲ್ವ ಆ ತರ ಇರತಕ್ಕಂಥವನು ಮತ್ತು ನಿರ್ಭಯ ಇರತಕ್ಕಂಥವನು ಭಗವಂತ. ಅಂತ ಅವನು ಹಿಂಗೆಲ್ಲ ಇದ್ರೂ ಕೂಡ ಯಾವುದೇ ದೇವತೆಗಳು ಅವನನ್ನ ನ ಆಪ್ನುವನ್, ಅವನ್ನ ಹೊಂದುವುದಕ್ಕೆ ಆಗುವುದಿಲ್ಲ ಅಂತಂದ್ರೆ ಕಷ್ಟ ಅಂತ. ಭಗವಂತನ ಪಡ್ಕೊಳ್ತಕ್ಕಂಥದ್ದಕ್ಕೆ ಸಾಧನೆ ಬೇಕು, ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಆಪ್ನುವನ್ ಅಂದ್ರೆ ಆಪ್ನೋತಿ ಆಪ್ನುವನ್, ಹೋಗಿದ್ರೆ ಬೇಕಾದಷ್ಟು ಕೇಳಿದೀವಿ ನಾವು. ಅವನನ್ನ ಪಡೆಯೋದಕ್ಕೆ ದೇವತೆಗಳಿಗೆ ಸಾಧ್ಯ ಆಗಲ್ಲ. ಆವಾಗ ನೆಗೆಟಿವ್ ಆಗಿ ಮೀನಿಂಗ್ ತಗೊಂಡ್ರೆ, ಅಯ್ಯೋ ಹಂಗ ದೇವತೆಗಳ ನಮ್ಗೆ ಯಾಕಪ್ಪ ಬೇಕು, ನನಗೂ ಬೇಡ ಅನ್ಬಿಟ್ರೆ ಹಂಗಲ್ಲ. ಅಂದ್ರೆ ಅಷ್ಟು ಪರಿಶ್ರಮ ಹಾಕ್ಬೇಕು ಅಂತ ತಿಳ್ಕೊಬೇಕಾದ್ರೆ ತಾತ್ಪರ್ಯ ಅರ್ಥ. ಭಗವಂತ ಪಡಿಬೇಕಾಗ್ತದೆ ಸಾಕಷ್ಟು ಸಾಧನೆ ಮಾಡಬೇಕು, ಆ ರೀತಿ ಅರ್ಥ ತಿಳ್ಕೊಬೇಕು. ನಾ ಏನು ದೇವ ಆಪ್ನುವನ್, ದೇವತೆಗಳು ಅವನನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಅಂತಂದ್ರೆ ಅಂತಹ ದೊಡ್ಡ ವ್ಯಕ್ತಿತ್ವ ಅವನದ್ದು ಅಂತ. ಪೂರ್ವಮರ್ಶತ್, ಪೂರ್ವಮರ್ಶತ್ ಅಂತಂದ್ರೆ ಪೂರ್ವ ಅಂದ್ರೆ ಗೊತ್ತಲ್ವ, ಹಿಂದೆ, ಬಹಳ ಹಿಂದಿನ ಅನಾದಿ ಕಾಲದಿಂದ ಅವನು ಪೂರ್ವಂ ಅರ್ಷತ್. ಹರ್ಷ ಅಂತಂದ್ರೆ ಋಷಿ, ಜ್ಞಾನ ಅಂತ. ಅವನು ಬಹಳ ಹಿಂದಿನಿಂದ ಕೂಡ ಅವನು ಸರ್ವಜ್ಞ ಭಗವಂತ. ಯಾವಾಗಲಿಂದ ಅಂದ್ರೆ ಯಾವಾಗಿಂದ ಅಲ್ಲ, ಅನಾದಿ ಕಾಲದಿಂದ ಅವನು ಮಹಾಜ್ಞಾನಿ. ಪೂರ್ವಂ, ಪೂರ್ವದಲ್ಲೇ ಅವನು ಮಹಾಜ್ಞಾನಿ. ಅವನ್ನ ಪಡ್ಕೊಳ್ಬೇಕಾಗಿ ಬಂದ್ರೆ, ಜ್ಞಾನವನ್ನು ಪಡ್ಕೋಬೇಕಾದ್ರೆ ಜ್ಞಾನದಿಂದಲೇ ಸಾಧ್ಯ. ಭಗವಂತ ಜ್ಞೇಯ, ಅವ್ನು ಪಡ್ಕೋಬೇಕಾದ್ರೆ ಜ್ಞಾನ ಪಡ್ಕೋಬೇಕು. ಇಟ್ ಇಸ್ ನಾಟ್ ಎ ಫಿಸಿಕಲ್ ಥಿಂಗ್. ಫಿಸಿಕಲ್ ಥಿಂಗ್ ಬೇಕಾದ್ರೆ ಹಾರ್ಕೊಂಡು ಮಾರ್ಕೊಂಡು ತೊಳಕ್ ಹೋಗೋದು, ಇದು ಹಂಗಲ್ಲ. ಇದು ಜ್ಞಾನದಿಂದ ಪಡ್ಕೊಳ್ಬೇಕಂತ ಅವನು ಜ್ಞೇಯ. ಆದ್ರಿಂದ ಅವನು ಪೂರ್ವಮರ್ಶತ್, ಅನಾದಿ ಕಾಲದಿಂದ ಅವನು ಸರ್ವಜ್ಞ. ಅವನು ಗೊತ್ತಿಲ್ಲದ ವಿಷಯ ಯಾವುದು ಇರುವುದೇ ಇಲ್ಲ. ತತ್ ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠತೆ. ತತ್ ಅಂದ್ರೆ ಅದು ಅಂತ, ತತ್ ಅಂದ್ರೆ ಅದು ಅಂತ. ಧಾವತಃ ಅಂದ್ರೆ ಗೊತ್ತಲ್ಲ, ಕನ್ನಡದಲ್ಲಿ ಧಾವಂತ, ಧಾವಿಸುವುದು, ಹೋಗುವುದು, ಓಡುವುದು ಅಂತ ಅರ್ಥ. ಅನ್ಯಾನ್ ಅತ್ಯೇತಿ ತಿಷ್ಠತೆ ಅಂತಂದ್ರೆ ಬೇರೆ ಯಾವುದೇ ಸಂಗತಿಗಳಿಗಿಂತ ಮುಂದೆ ಇರ್ತಾನೆ. ನಾವಿಲ್ಲಿ ಮುಂದೆ ಹೋಗ್ತೀವಿ ಅಂತ ನಮ್ಗಿಂತ ಮುಂದೆ ಬಂದು ನಿಂತ್ಬಿಟ್ಟಿರ್ತಾನೆ ಭಗವಂತ ಅಂತ. ಅವನು
ಎಲ್ಲರಿಗಿಂತ ಮುಂದೆ ಇರ್ತಾನೆ ಅಂತ. ಎಲ್ಲರಿಗಿಂತ ಮುಂದೆ ಇರ್ತಾನೆ ಅಂತ ಫಿಸಿಕಲ್ ಇಮ್ಯಾಜಿನೇಷನ್ ಅಲ್ಲ. ಏನ್ ಆಗ್ಬೇಕು ಅಂತ ಭವಿಷ್ಯ ಇದೆ, ಆ ಭವಿಷ್ಯದ ಬಗ್ಗೆ ಅವ್ರಿಗೆ ಮುಂಚೆನೆ ಜ್ಞಾನ ಇರುತ್ತೆ ಅವ್ರಿಗೆ ಭಗವಂತನಿಗೆ. ತತ್ ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠತ್. ಪುರುಷ ಸೂಕ್ತ ಅಂತಿದೆ, ಅದ್ಲೂ ಬರುತ್ತೆ ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ವೇದ ಮಂತ್ರದಲ್ಲಿ ಬರ್ತದೆ. ನಾವು 10 ದಶಾಂಗ ಎಲ್ರಿಗಿಂತ 10 ಅಂಗುಲ ಮುಂದೆ ಇರ್ತಾನೆ ಅವನು. ಅಂದ್ರೆ ಹಿ ಅಂಡರ್ಸ್ಟ್ಯಾಂಡ್ಸ್ ಬಿಫೋರ್, ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ಭಗವಂತನ ಅನ್ಯ ಭಕ್ತರಾಗಬೇಕು. ಅದನ್ನ ಇಲ್ಲಿ ಈ ತರ ಹೇಳ್ತಾರೆ. ತದ್ ಧಾವತಃ ಅನ್ಯಾನ್ ಅತ್ಯತಿಷ್ಠತೆ ತಸ್ಮಿನ್ ನಪೋ ಮಾತರಿಶ್ವ ದದಾತಿ. ತಸ್ಮಿನ್ ಅಪಹ ಮಾತರಿಶ್ವ ದದಾತಿ. ಮಾತರಿಶ್ವ ಅಂತಂದ್ರೆ ವಾಯುದೇವರಿಗೆ ಮಾತರಿಶ್ವ ಅಂತ ಹೆಸರು. ವಾಯುದೇವರಿಗೆ ಅಪಹ ಅಥವಾ ಆಪಹ ಅಂತಂದ್ರೆ ನೋಡಿ, ಆಪಹ ಅಂತಂದ್ರೆ ಜೀವರ ಕರ್ಮಗಳನ್ನು ಅಂತ, ನಾವು ಮಾಡಿದಂತ ಕರ್ಮ ಫಲಗಳನ್ನು ಭಗವಂತನಿಗೆ ಒಪ್ಪಿಸ್ತಾನೆ ಅಂತ. ಸೊ ಇಲ್ಲಿ ಸ್ವಲ್ಪ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ, ಪುಸ್ತಕಗಳು ಏನಾಕಿರ್ತಾರೆ ಅಂತಂದ್ರೆ, ವಾಯುದೇವರು ವಾಯು ಏನ್ ಮಾಡ್ತಾನೆ ಅಂತಂದ್ರೆ ಸಮುದ್ರದಿಂದ ನೀರು ತಗೊಂಡು ಅವನು ಮಳೆ ಸುರಿಸ್ತಾನೆ ಅಂತ ಕೆಲವು ಪುಸ್ತಕಗಳು ಅರ್ಥ ಹಾಕಿರ್ತಾರೆ. ಸಮುದ್ರದಿಂದ ನೀರು ತಗೊಂಡು ಮಳೆ ಸುರಿಸ್ತಾನೆ ಅಂತ, ಮಳೆ ಬರೆಸ್ತಾನೆ ಅಂತದ್ದು LKG ಮಕ್ಳಿಗೂ ಗೊತ್ತಿವಾಗ. 1ನೇ ಕ್ಲಾಸ್ ಹುಡುಗರು ಬಿಡಿ, LKG ಮಕ್ಳಿಗೂ ಗೊತ್ತಿರುತ್ತೆ. ಹೌದು, ಮಳೆ ಹೆಂಗ್ ಬರುತ್ತೆ ಕ್ಲೀನ್ ಆಗಿ ಹೇಳ್ತಾರೆ. ಸೂರ್ಯನ ಬಿಸಿಲು ಬೀಳುತ್ತೆ, ಗಾಳಿ ಬೀಸುತ್ತೆ, ಮೋಡ ಆಗತ್ತೆ, ಮಳೆ ಬರುತ್ತೆ. ಅದನ್ನ ಉಪನಿಷತ್ತೆ ಆಗ್ಬೇಕು. ಅದಕ್ಕೆ ಉಪನಿಷತ್ತೆ ಹಾಕೋಬೇಕು ನಾವು. ಅತ್ಯಂತ ಜ್ಞಾನದ ಅತ್ಯಂತ ಹೈಯೆಸ್ಟ್ ನಾಲೆಜ್ ಇರತಕ್ಕಂಥ ಪುಸ್ತಕದಲ್ಲಿ ಅದೆಲ್ಲ ಅರ್ಥ. ಈ ಅರ್ಥ ಆಪಹ ಅಂತಂದ್ರೆ ನಾವು ಮಾಡಿದಂತ ಪಾಪ ಕರ್ಮಗಳು ಪುಣ್ಯ ಕರ್ಮಗಳನ್ನ ದದಾತಿ ಅಂತಂದ್ರೆ ಹುಡುಕ್ತಾನೆ. ಯಾರಿಗೆ ಅಂದ್ರೆ ಭಗವಂತನಿಗೆ ಒಪ್ಪಿಸ್ತಾನೆ. ಯಾಕೆ ಅಂದ್ರೆ ಅವನು ಇವನ ಹೆಸರೇನು ಮುಖ್ಯ ಪ್ರಾಣ ಅಂತ ಹೆಸರು. ಯಾರಿಗೆ? ವಾಯುದೇವರಿಗೆ ವಾಯು ಅಂತಂದ್ರೆ ನೋ ಡೌಟ್ ಗಾಳಿ ಅಂತ ಅರ್ಥ. ಆದ್ರೆ ಅವನ ಮುಖ್ಯ ಪ್ರಾಣ, ಪ್ರಾಣ ಅಂದ್ರೆ ಜೀವ. ನಮ್ಮೆಲ್ಲರಿಗೂ ಕೂಡ ಯಾವ್ದಾದ್ರು ಕಿವಿ ಕೇಳಿಸಿದ್ರು ಬದುಕ್ಬೋದು, ಕಣ್ಣು ಕಾಣುತ್ತೆ ಅಂದ್ರೂ ಇರ್ಬೋದು. ಇನ್ನೊಂದು ಉಪನಿಷತ್ತಲ್ಲಿ ಬರುತ್ತೆ, ಇವರೆಲ್ಲ ಇಂದ್ರಿಯ ದೇವತೆಗಳು ಇರ್ತಾರೆ, ಇಂದ್ರಿಯ ದೇವತೆಗಳು ಅಂತ. ಅದಕ್ಕೆ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಕಣ್ಣು, ಕಿವಿ, ಮೂಗು ಎಲ್ಲ ಜ್ಞಾನೇಂದ್ರಿಯಗಳಿಗೆ ಒಬ್ರೊಬ್ರಿಗೆ ಅವ್ರ ದೇವತೆಗಳು ಇರ್ತಾರೆ, ನಿಯಂತ್ರಣ ಮಾಡ್ತಕ್ಕಂಥ ದೇವತೆಗಳು ಅವರೆಲ್ಲ ಇರ್ತಾರೆ. ಆದ್ರೆ ಇವರೆಲ್ಲರಿಗಿಂತ ದೊಡ್ಡವನು. ಯಾಕಂದ್ರೆ ಪ್ರಾಣ ಇಲ್ಲದೆ ಇದ್ರೆ, ಪ್ರಾಣ ಉಸಿರು ನಿಂತ್ರೆ ಇವರೆಲ್ಲ ಔಟ್. ಕಣ್ಣು ಔಟ್, ಕಿವಿ ಔಟ್, ಮೂಗು ಔಟ್. ಬಟ್ ಬರೇ ಅದಕ್ಕೆ ಕಣ್ಣು ಹೋಯ್ತು ಅಂತಂದ್ರೆ ಏನ್ ತೊಂದ್ರೆ ಇಲ್ಲ, ಬದುಕ್ಬೋದು. ಕಿವಿ ಹೋಯ್ತು ಅಂತಂದ್ರೆ ಬದುಕ್ಬೋದು. ನಾಲ್ಗೆ ಹೋಯ್ತು ಏನ್ ತೊಂದ್ರೆ ಆಗಲ್ಲ. ಪ್ರಾಣ ಮಾತ್ರ ಹೋಯ್ತು ಅಂದ್ರೆ ಹೋಗೇ ಹೋಯ್ತು, ಎಲ್ಲಾನು ಸತ್ತೋದು. ಅದರಿಂದ ಎಲ್ಲರಿಗಿಂತ ದೊಡ್ಡದು ಯಾವ್ದಪ್ಪ ಅಂತಂದ್ರೆ ಪ್ರಾಣ. ಪ್ರಾಣ ಅರ್ಥಾತ್ ಪ್ರಾಣ ಬರೇ ಉಸಿರು ಗಾಳಿ ಅಂತಲ್ಲ, ಆ ಪ್ರಾಣದ ಉಸಿರು ನಾವು ಎತ್ಕೊಳ್ತೀವೋ ಅದು ಆಕ್ಸಿಜನ್ ಇಟ್ಕೊಳ್ಳಿ ಹೋಗಿ. ಇದು ಇವನ್ ನಿರಂತರವಾಗಿ ಮನುಷ್ಯನ ಜೊತೆಗೆ ಬದುಕಿನಿಂದ ಕೊನೆಯ ಕ್ಷಣ ತಕ್ಕ ಇರ್ತಾನೆ. ಕೊನೆಗೆ ಅವ್ನು ಬಿಟ್ಟು ಹೋಗ್ತಾನೆ. ದೇವತೆ ಅವ್ರು ಬಿಟ್ಟು ಹೋಗ್ತಾರೆ ಅಂತ ಅರ್ಥ. ಬಿಟ್ಟು ಹೋಗ್ಬೇಕಾಗ್ಬೋದಿರುತ್ತೆ. ನಾವು ಮಾಡಿದಂತ ಎಲ್ಲ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಎಲ್ಲ ನೋಡಿರ್ತಾನೆ, ಎಲ್ಲ ರೆಕಾರ್ಡ್ ಆಗಿರ್ತದೆ. ತೋಡೋದ್ರೆ ಒಪ್ಪಿಸ್ತಾನೆ ಅಂತ ಭಗವಂತನ ಕೊಡ್ತಾನೆ ಅಂತ ಅರ್ಥ. ಯಾಕೆ ಇವನೇ ಅಂತಾರೆ, ಅದಕ್ಕೆ ನಮ್ಮಲ್ಲಿ ವಿಶೇಷವಾಗಿ ಮಧ್ವ ಸಿದ್ಧಾಂತದಲ್ಲಿ ಇರ್ತಕ್ಕಂಥವ್ರು ಇದ್ರ ಬಹಳ ಉಪಯೋಗಿಸ್ತಾರೆ. ಮುಖ್ಯ ಪ್ರಾಣ ದೇವರು ಅಂತ, ಹನುಮಂತನಿಗೆ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಹೇಳಿದ್ದು ಅಷ್ಟೇ ಅಲ್ಲ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ. ಭಾರತೀ ರಮಣ ಮುಖ್ಯ ಪ್ರಾಣನ ಹೆಂಡತಿ ಹೆಸರು ಭಾರತೀ ದೇವಿ ಅಂತ. ಅವರ ರಮಣ ಅಂದ್ರೆ ಅವರ ಗಂಡ. ಮುಖ್ಯ ಪ್ರಾಣ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ. ಅವನೊಳಗಡೆ ಇರತಕ್ಕಂಥ ಭಗವಂತನಿಗೆ ನಾವು ಕೃಷ್ಣಾರ್ಪಣ ಅಂತ ಹೇಳ್ತೀವಿ, ಸಮರ್ಪಣ ನಮಸ್ಕಾರ ಮಾಡ್ತೀವಿ. ಇದೆಲ್ಲ ಪದ್ಧತಿ ಉಂಟು. ಇಷ್ಟೆಲ್ಲ ಅರ್ಥ ಇದೆ ನೋಡಿ ಇರೋದು. ಅಂದ್ರೆ ಈ ಇಡೀ ಶ್ಲೋಕದ ಅರ್ಥ ಏನು ಅಂತಂದ್ರೆ, ಭಗವಂತ ಸರ್ವಜ್ಞ, ಅನಾದಿ ಕಾಲದಿಂದ ಸರ್ವಜ್ಞ. ಮುಂದೇನಾಗತ್ತೇನೋ ಗೊತ್ತಿಲ್ಲ, ನಮಗ್ ಭವಿಷ್ಯ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಇವತ್ತು ನಮ್ಗೆ ಹೇಳಿ ನೋಡೋಣ, ಯಾರು ಹೇಳಕ್ಕಾಗ. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಮೊಮೆಂಟ್ ನಮ್ಗೆ ಗೊತ್ತಿಲ್ಲ. ಭಗವಂತ ಹಂಗಲ್ಲ, ಸರ್ವಜ್ಞ. ಅದಕ್ಕೆ ಹೇಳಿದ್ದು ಪೂರ್ವಮರ್ಶತ್, ಮುಂದೇನಾಗತ್ತೆ ಅಂತ ಅದು ಗೊತ್ತಿದೆ. ಮತ್ತೆ ಎಲ್ಲರಿಗಿಂತ ತಾನು ಮುಂದೆ ಇರ್ತಾನೆ. ಮುಂದೆ ಇರ್ತಾನೆ ಅಂತಂದ್ರೆ ಈ ಬೇರೆ ತರ ಅರ್ಥ ತಗೋಬೇಕು ನಾವು, ಲೀಡರ್ಶಿಪ್ ಅಂತ. ಅದು ಅವ್ರ ಲೀಡರ್ ಗೊತ್ತಾಗ್ಬಿಡುತ್ತೆ ಮುಂದೇನಾಗತ್ತೆ. ಹಾಗೆ ಆ ನಂಬಿಕೆ ನಮಗ್ ಬರ್ಬೇಕು, ಈ ನಂಬಿಕೆ. ಸೊ ಮುಖ್ಯ ಪ್ರಾಣ ನಮ್ದೆಲ್ಲ ಪಾಪ ಪುಣ್ಯ ಕರ್ಮಗಳು ಕೊಡ್ತಾನೆ ಅಂತ ಗೊತ್ತಾದ ನಂತರ ಅದು ಪ್ರಾಣ ಆಗಿ ಉಸಿರಾಗಿದೆ ನಮ್ಮಲ್ಲಿ ಅಂತಂದ್ರೆ, ಸೊ ನಮ್ಮ ನಡವಳಿಕೆಯಲ್ಲಿ
ಪ್ರತಿ ಕ್ಷಣಕ್ಕೂ ಕೂಡ ಭಗವಂತ ನಮ್ಮನ್ನು ಕಾಯ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅಂತ ಎಚ್ಚರಿಕೆ ಇದ್ದಾಗ ನಮ್ಮಿಂದ ಪಾಪ ಕರ್ಮಗಳು ಗಡಿಸುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟು ಅರ್ಥ ಈ ಶ್ಲೋಕಕ್ಕಿದೆ. ಅನೇಜದೀಕಂ ಅನೇಜತ್, ಅವನು ನಿರ್ಭಯ ವ್ಯಕ್ತಿತ್ವ ಅವನು. ಹಂಗಾಗಿ ನಮಗೆ ಭಯ ಆಗೋದು ಯಾಕೆ ಅಂತಂದ್ರೆ ನಿರ್ಭಯ ಆಗಿರ್ತಕ್ಕಂಥ ನಂಬೇಕು, ನಾವು ಉಪಾಸನೆ ಮಾಡಬೇಕು. ಅನೇಜದ್ ಏಕಂ, ಅವನು ಏಕಂ, ಭಗವಂತ ಒಬ್ಬನೇ. ಇದ್ರ ಬಗ್ಗೆ ಯಾವ್ದು ಮತದವರು ಡಿಸ್ಪ್ಯೂಟ್ ಮಾಡಕ್ಕೂ ಅಲ್ಲ. ಏಕಂ ಸದ್ವಿಪ್ರ ಬಹುಧಾವತಿ, ಭಗವಂತ ಒಬ್ಬನೇ, ನಾನಾ ರೂಪಗಳು. ಕೆಲವು ಅದ್ ಹೆಂಗ್ರಿ, ಗಣೇಶ ಬೇರೆ, ಶಿವ ಬೇರೆ, ಇವ್ರು ಬೇರೆ, ಅವ್ರು ಬೇರೆ ಅಲ್ವಾ ಅಂತ ಪ್ರಶ್ನೆ ಕೇಳ್ತಿರ್ತಾರೆ ನಮ್ಮ ಗೀತಾ ಕ್ಲಾಸಲ್ಲಿ ಕೇಳೋರು. ಈಗ ಒಬ್ಬ ಮನುಷ್ಯ ಇದ್ದಾನೆ, ಬೇಸಿಕಲಿ ಅವ್ನು ಮನುಷ್ಯ ಅವನು, ಆದ್ರೆ ಅವನ ತಂದೆಗೆ ಅವನು ಮಗ ಅಲ್ವಾ, ತಂದೆಗೆ ಮಗ, ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ, ಬೇಕಾದವ್ರಿಗೆ ಸ್ನೇಹಿತ, ಯಾರಿಗೋ ಅಕ್ಕ, ಯಾರಿಗೋ ಭಾವ ಆಗ್ಬೇಕು ಅಲ್ವಾ, ಯಾರಿಗೋ ಬಾಮೈದ ಆಗ್ಬೇಕು. ಈಗ ನಾನಾ ರೂಪಗಳು ಉಂಟು. ಒಬ್ಬನೇ ಮನುಷ್ಯ ಮಾತ್ರ ಒಬ್ಬನೇ. ಇದಕ್ಕೆ ಉಪಾಧಿ ಅಂತ ಕರೀತಾರೆ. ಉಪಾಧಿಗಳು ತುಂಬಾ ಇರುತ್ತೆ. ಹಾಗೆ ಭಗವಂತನಿಗೆ ನಾನಾ ಅವತಾರಗಳು ತೋರ್ತದೆ, ನಾನಾ ಅವತಾರಗಳು. ಆದ್ರೆ ಭಗವಂತ ಒಬ್ಬನೇ, ಏಕಂ ಅನೇಜದೇಕಂ ಮನಸೋ ಜವಿಯೋ, ನಮ್ಮ ಮನಸ್ಸಿಗಿಂತ ತುಂಬಾ ಫಾಸ್ಟ್ ಇದ್ದಾನೆ. ಇಲ್ಲೇ ನೋಡಲ್ವ ಎಷ್ಟೋ ಜನನ ನಾವು ಏನ್ ಇಮ್ಯಾಜಿನ್ ಮಾಡ್ಕೋತೀವಿ, ಅದಕ್ಕಿಂತ ಮುಂಚೆನೆ ಇಮ್ಯಾಜಿನ್ ಮಾಡ್ಕೊಂಡು ಕಲ್ಪನೆಗಳು ಮಾಡ್ಕೊಂಡು ನಮ್ಮ ಮನಸ್ಸಿಗಿಂತ ಫಾಸ್ಟ್ ಇಲ್ಲೇ ಇದ್ದಾರೆ ಈ ಲೋಕದಲ್ಲಿ. ಇನ್ನು ಎಲ್ಲರಿಗಿಂತ ಫಾಸ್ಟ್ ಭಗವಂತ, ಮನಸೋ ಜವಿಯೋ ನ ಏನದ್ದೇವ ಆಪ್ನುವನ್. ಹಂಗ ಅನ್ಕೊಂಡು ಇಷ್ಟು ಸುಲಭವಾಗಿ ಪಡ್ಕೊಳಕ್ ಆಗಲ್ಲಪ್ಪ, ಅದಕ್ಕೆ ದೇವತೆಗಳೇ ಪಡ್ಕೊಳಕ್ ಆಗಿಲ್ಲ. ಅದು ನ ಏನತ್ ದೇವ ಆಪ್ನುವನ್ ಪೂರ್ವಮರ್ಶತ್ ತತ್ ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠತೆ ತಸ್ಮಿನ್ನಪೋ ಮಾತರಿಶ್ವ ದದಾತಿ. ಹೇಳಿ ಶ್ಲೋಕ ಇವಾಗ 2 ಸತಿ ಹೇಳಿ. ಅನೇಜದೇಕಂ ಮನಸೋ ಜವೀಯೋ, ಅನೇಜದೇಕಂ ಮನಸೋ ಜವೀಯೋ, ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ನುವನ್ ಪೂರ್ವಮರ್ಶತ್ ನೈನದ್ದೇವ ಆಪ್ನುವನ್ ಪೂರ್ವಮರ್ಶತ್ ನೈನದ್ದೇವ ಆಪ್ನುವನ್ ಪೂರ್ವಮರ್ಶತ್ ತದ್ಧಾವತೋನ್ಯಾನತ್ಯೇತಿ ತಿಷ್ಠತೆ. ತದ್ಧಾವತೋ ಜ್ಞಾನತೆ ತಿಷ್ಠತೆ. ಬೇಡ, ತದ್ಧಾವತೋ ಅನ್ಯಾನತ್ಯೇತಿ ತಿಷ್ಠತೆ. ತದ್ಧಾವತೋ ಅನ್ಯಾನೇತಿ ತಿಷ್ಠತೆ. ಏತಿ ಅಲ್ರಿ, ಇನ್ನೊಂದ್ಸತಿ ಹೇಳಿ. ತದ್ಧಾವತೋ ತದ್ಧಾವತೋ ಅನ್ಯಾನತ್ಯೇತಿ ತಿಷ್ಠತೆ ಅನ್ಯಾನ್ಯತ್ಯೇತಿ ತಿಷ್ಠತೆ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ತಸ್ಮಿನ್ನಪೋ ಮಾತರಿಶ್ವ ದದಾತಿ. ತಸ್ಮಿನ್ನಪೋ ಮಾತರಿಶ್ವ ದದಾತಿ. ಗೊತ್ತಾಯ್ತಲ್ವಾ? ಈಗ 5ನೇ ಮಂತ್ರ ಒಂದ್ಸತಿ ಮಾತ್ರ ಈಗ ಹೇಳಿ. ಅಂದ್ರೆ ಈ 3-4 ಶ್ಲೋಕಗಳಲ್ಲಿ ದೇವರು ಅಂತಂದ್ರೆ ಏನು, ಭಗವಂತ ಅಂತಂದ್ರೆ ಏನು ಅಂತ ನಮಗೆ ವಿಷಯ ಗೊತ್ತಾಗತ್ತೆ. 5ನೇ ಶ್ಲೋಕ ಹೇಳಿ. ಈಗ ಹೇಳಿ ಅಂತ ಹೇಳ್ತಾ ಇರೋದು ವಿಶ್ವನಾಥ್ ಒಬ್ಬರಿಗೆ ಅಲ್ಲ, ಎಲ್ಲರೂ ಕೂಡ ಶ್ಲೋಕನ ಹೇಳ್ಬೇಕು, ಜೋರಾಗಿ ಹೇಳ್ಬೇಕು, ಮನಸ್ಸನ್ನ ಹೇಳ್ಕೊಬಿಡಿ, ಜೋರ್ಗೆ ಹೇಳಿ. ಮತ್ತೆ ಇದನ್ನಾಗ್ಲೇ ಅವರು ವಾಟ್ಸ್ಆಪ್ ಕಳಿಸಿದ್ದಾರೆ ಶ್ಲೋಕಗಳು, ಅದು ಬಂದಿಲ್ಲ ಅಂದ್ರೂ ಏನು ಮಾಡಕ್ಕಾಗಲ್ಲ, ನಾಳೆ ನಾಡ್ದಲ್ಲಿ ಬರುತ್ತದೆ. ಈಗ ಹೇಳಿ ಶ್ಲೋಕ. ತದೇಜತಿ ತನ್ನೇಜತಿ ತದೇಜತಿ ತನ್ನೇಜತಿ. ನಮ್ಗೇನು ತಪ್ಪು ಮಾಡೋರು ಬೇಕು, ಯಾಕಂದ್ರೆ ಮಿಕ್ಕಾದ್ರು ತಪ್ಪು ಮಾಡ್ತಾರಲ್ಲ, ಅವರು ಇದೇ ತಪ್ಪು ಮಾಡ್ತಾರೆ, ಕಿತ್ಕೊಳ್ಳೋಕೆ ಅನುಕೂಲ ಆಗ್ತದೆ. ತಪ್ಪು ಹೇಳೋದು ಬಹಳ ಒಳ್ಳೇದು. ಇನ್ನೊಂದ್ಸತಿ ಹೇಳಿ. ತದೇಜತಿ ತನ್ನೇಜತಿ. ತದೇಜತಿ ಇದು ತನ್ನೈ ಅಂತಿದೆ ಜಿ, ಇದೆ ತಪ್ಪಿದೆ. ತನ್ನೇಜತಿ ಜಿ ತನ್ ನ ಏಜತಿ, ಅದು ತದ್ ಏಜತಿ, ತನ್ ನ ಏಜತಿ, ಅದು ತನ್ನೇಜತಿ ಅಂತ ಆಗುತ್ತೆ. ತನ್ನೇಜತಿ, ಸರಿ ಜಿ. ಹೇಳಿ. ತದೇಜತಿ ತನ್ನೈಜತಿ. ತದ್ದೂರೆ ತದ್ವಂತಿಕೆ. ತದ್ಧೋರೆ ತದ್ಧ್ವನ್ನಿಕೆ ನಿಕೆ. ಇಲ್ಲ, ತದ್ವಂತಿಕೆ. ತದ್ವಂತಿಕೆ. ತದಂತರಸ್ಯ ಸರ್ವಸ್ಯ
ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ತದು ಸರ್ವಸ್ಯ ಭಾಷ್ಯತಃ ಬಾಹ್ಯತಃ ಹಾಗೆ ಯಾಕೆ ಕೊಟ್ಟಿರೋದು ಭಾಷ್ಯತಃ ಹ. ಈಗ ತದ್ ಏಜತಿ ತದೇಜತಿ ಅಂತಿದೆಯಲ್ವಾ ಪದಯೋಗ ಮಾಡಿರಂತೆ ತತ್ ಏಜತಿ ತತ್ ಅಂದ್ರೆ ದಟ್ ಅಂತ ಅದು ಅಂತ ತದ್ ಏಜತಿ ಅಂತ ಆಮೇಲೆ ತನ್ ನ ಏಜತಿ ತತ್ ಅದು ಏಜತಿ ಅಂತಂದ್ರೆ ಏಜತಿ ಅಂದ್ರೆ ಭಯ ಬೀಳೋದು ಅದು ಭಯ ಬಿದ್ದು ನಡೆಯುತ್ತದೆ ಅಂತ ಅಂದ್ರೆ ಇಡೀ ಜಗತ್ತು ಭಗವಂತನ ಶಕ್ತಿಗೆ ಭಯ ಬಿದ್ದು ನಡ್ಕೊಳ್ಳುತ್ತೆ ಅಂತ ತದ್ ಏಜತಿ ಅಂತ ಏಜತಿ ಅಂದ್ರೆ ಭಯ ಬೀಳುವುದು ಭಯದಿಂದ ನಡ್ಕೊಳ್ತಕ್ಕಂಥ ತದ್ ಏಜತಿ ಅದು ಭಯದಿಂದ ಯಾವುದು ಅಂತಂದ್ರೆ ದೇವಾದಿ ದೇವತೆಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಭಗವಂತನಿಗೆ ಭಯ ಬಿದ್ದು ತಮ್ಮ ಕರ್ತವ್ಯಗಳನ್ನು ಮಾಡ್ತಾರೆ ಅಂತ ಅರ್ಥ ಭೀಷಾಸ್ಮಾತ್ ವಾಯು ಅಂದ್ರೆ ಭಗವಂತನ ನಮ್ದು ಭಯ ಅಂತಂದ್ರೆ ನಾವ್ ಅನ್ಕೊಂಡಿರೋ ಭಯ ಅಂತ ಅನ್ಕೊಳ್ಬಾರ್ದು ಸ್ವಲ್ಪ ಬೇರೆ ತರ ಇಟ್ಕೊಳ್ಬೇಕು ಅದಕ್ಕೆ ಅದು ವಾಯು ಗಾಳಿ ಭಗವಂತನ ಮೇಲೆ ಅವನ ಮೇಲೆ ಭಯಭಕ್ತಿ ಅಂತಾನಲ್ವಾ ಆತರ ಅದರಿಂದ ಬೀಸ್ತಾನೆ ಇರ್ತಾನೆ ಎಲ್ಲಾರು ನೋಡಿದ್ರ ಗಾಳಿ ವರ್ಟಿಕಲ್ ನಿಂತ್ಬಿಟ್ರು ಅಂತದ್ದು ಅಲ್ಲಾರದೆ ಸಾಧ್ಯವೇ ಇಲ್ಲ ನಿರಂತರವಾಗಿ 365 days 24 hours ಎವ್ರಿ ಅವರ್ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಬೀಸ್ತಾ ಇರ್ಬೇಕು ನಿಂತ್ಕೊಳ್ಳಂಗೆ ಇಲ್ಲ ಯಾಕೆಂತಂದ್ರೆ ಭಗವಂತನ ಭಯ ಬೀಳ್ತಾನೆ ತದೇ ಜತಿ ಹಾಗೆ ಸೂರ್ಯ ನಿರಂತರವಾಗಿ ಸುತ್ತಾನೆ ಇರ್ಬೇಕು ಅವನು ಬಿಸಿಲು ಕೊಡ್ಬೇಕು ಬೆಳಕು ಕೊಡ್ಬೇಕು ಶಾಖ ಕೊಡ್ಬೇಕು ಅಂತ ಕೆಲಸ ಆದ್ಮೇಲೆ ಭೀಷಾಸ್ಮಾದ್ಯು ಮುಂದಿನ ಉಪನಿಷತ್ತುಗಳು ಬರ್ತಿದೆ ಅರ್ಥ ಹೀಗೆ ಇಡೀ ಜಗತ್ತು ಇದೆರಡು ಉದಾಹರಣೆಗಷ್ಟೇನೆ ಇಡೀ ಜಗತ್ತು ಭಗವಂತನಿಗೆ ಭಯ ಬಿದ್ದು ನೋಡ್ಕೊಳ್ತಾ ಇದ್ರೆ ಅರ್ಥ ಭಗವಂತನ ನಿಯತಿಯನ್ನ ಅವನೊಂದು ಏನ್ ಕಾನೂನಿದೆ ಸಂವಿಧಾನ ಇದೆ ಅದನ್ನ ಮೀರಕ್ಕೆ ಹೋಗೋದೇ ಇಲ್ಲ ಯಾಕೆ ಅದ್ ಹೇಳಿದ್ದಾರೆ ಅಂತಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಹಂಗೆ ಪ್ರಯತ್ನ ಮಾಡಕ್ಕಂಥದ್ದು ತದ್ ಏಜತಿ ಆಮೇಲೆ ತನ್ ನ ಏಜತಿ ತನ್ನೇಜತಿ ಅಂತಿದ್ದೆ ಅಲ್ವಲ್ಲಿ ತನ್ ನ ಏಜತಿ ಅಂತ ಅವನು ಯಾರಿಗೂ ಭಯ ಬಿಡಲ್ಲ ಅಂತ ಭಗವಂತ ಯಾರಿಗೂ ಭಯ ಬಿಡಲ್ಲ ಅವ್ನು ನಿರ್ಭಯ ನ ಏಜತಿ ಸ್ವತಃ ಅವನು ಯಾರಿಗೂ ಭಯ ಬಿಡಲ್ಲ ತನ್ ನ ಏಜತಿ ಆಮೇಲೆ ತತ್ ಅಂತಂದ್ರೆ ಅದು ಅಂದ್ರೆ ಭಗವಂತ ಅಂತ ತತ್ ಅಂದ್ರೆ ದಟ್ಟ ತತ್ ಅಂದ್ರೆ ಯಾಕೆ ಹೇಳ್ತಾರೆ ಅಂದ್ರೆ ತತ್ ಅಂದ್ರೆ ದೂರ ಅಲ್ವಾ ಹತ್ರ ಅದಕ್ಕೆ ಇದು ಅಂತ ಹೇಳಿ ಇದಮ್ ಅಂತ ಹೇಳ್ತಾರೆ ದೂರ ಇದ್ರೆ ತತ್ ಅಂತ ಹೇಳ್ತಾರೆ ಸೊ ನಮಗೆ ದೂರ ಯಾಕಂದ್ರೆ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅದಕ್ಕೆ ದೂರ ತದ್ ದೂರೇ ತದ್ ಅಂತಿಕೆ ಭಗವಂತ ತುಂಬಾ ದೂರದಲ್ಲೂ ಇದ್ದಾನೆ ಮತ್ತು ತದ್ ಅಂತಿಕೆ ಬಹಳ ಹತ್ತಿರದಲ್ಲೂ ಇದ್ದಾನೆ ದೂರದಲ್ಲಿದ್ದಾನೆ ಯಾಕೆಂದ್ರೆ ನಮ್ಗೆ ಜ್ಞಾನ ಇನ್ನು ತಿಳುವಳಿಕೆ ಬಂದಿಲ್ಲ ಅದಕ್ಕೆ ದೂರ ಅಂತಿಕೆ ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಇದ್ದಾನೆ ನಮ್ಮ ಮನಸ್ಸೊಳಗೆ ಇದ್ದಾನೆ ಅದು ಭಗವಂತ ಅದಕ್ಕೆ ಹತ್ತಿರದಲ್ಲಿದ್ದಾನೆ ದೂರದಲ್ಲಿದ್ದಾನೆ ತದ್ ದೂರೇ ತದ್ವಂತಿಕೆ ತದ್ ಅಂತರಸ್ಯ ಸರ್ವಸ್ಯ ಇದು ನಿಮ್ಗೆ ಈಗ ಸುಲಭವಾಗಿ ಅರ್ಥ ಆಗುತ್ತೆ ತತ್ ಅದು ಸರ್ವಸ್ಯ ಅಂತರಸ್ಯ ಎಲ್ಲರ ಅಂತರಂಗದಲ್ಲಿ ಇದ್ದಾನೆ ತದ್ ಸರ್ವಸ್ಯ ಅಸ್ಯ ಬಾಕ್ಯತ ಸರ್ವಸ್ಯ ಎಲ್ಲರ ಅಂತರಂಗದಲ್ಲೂ ಇದ್ದಾನೆ ಹಾಗೇನೆ ಅಸ್ಯ ಬಾಕ್ಯತ ಹೊರಗಡೆ ಇದ್ದಾನೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತರಂಗದಲ್ಲೇ ಹೊರಗಡೆ ಇದ್ದಾನೆ ಸೊ ಇದಕ್ಕೆ ಭಗವದ್ಗೀತೆಯಲ್ಲಿ ಕೇಳಿದ್ವಿ ಭಗವಂತ ಹೇಗಿದ್ದಾನಪ್ಪ ಅಂತಂದ್ರೆ ಆಕಾಶ ತರ ಇದ್ದಾನೆ ಆಕಾಶ ಅಂದ್ರೇನು ಸ್ಪೇಸ್ ಇದು ಒಳಗಡೆನೂ ಇದೆ ಹೊರಗಡೆನೂ ಇದೆ ಆಕಾಶ ಪಂಚಭೂತಗಳಲ್ಲಿ ಆಕಾಶ ಒಂದು ತತ್ವ ಆ ರೀತಿ ಭಗವಂತ ಇದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಸುಲಭವಾಗಿ ಶ್ಲೋಕ ತದ್ ಏಜತಿ ತನ್ ನ ಏಜತಿ ಅದು ಅದಕ್ಕಾಗಿ ಎಲ್ಲ ಇಡೀ ಜಗತ್ತು ಭಗವಂತನಿಗಾಗಿ ಭಯ ಬಿದ್ದು ಕೆಲಸಗಳು ಮಾಡುತ್ತಾರೆ ಅಂತ ತದ್ ಏಜತಿ ಭಯ ಬಿಡುವುದಿಲ್ಲ ಭಯ ಬಿಡುತ್ತದೆ ತನ್ ನ ಏಜತಿ ಭಗವಂತ ಮಾತ್ರ ನಿರ್ಭಯ ತದ್ದೂರೇ ತದಂತಿಕೆ ದೂರೂ ಇದ್ದಾನೆ ಹತ್ತದಲ್ಲೂ ಇದ್ದಾನೆ ತದ್ ಅಂತರಸ್ಯ ಸರ್ವಸ್ಯ ತದ್ ಸರ್ವಸ್ಯ ಅಸ್ಯ ಬಾಹ್ಯತಃ ಎಲ್ಲರ ಅಂತಃಕರಣಿದ್ದಾನೆ ಹೊರಗಡೆ ಇದ್ದಾನೆ ಅಂತ ಹೇಳಿ ಶ್ಲೋಕ ತದೇಜತಿ ತನ್ನೇಜತಿ ತದೇಜತಿ ತನ್ನೇಜತಿ ತದ್ದೂರಂತಿಕೆ ತದ್ಧೂರೇ ತದ್ವಂತಿಕೆ ಈ ಎರಡೆರಡು ಸತಿ ಹೇಳು ಅಂತ ಹೇಳಿ ಒಂದೇ ಸತಿ ಮುಗಿಸ್ಬಿಟ್ರಲ್ಲ ಇರ್ಲಿ ಈಗ ಹೇಳಿ ತದಂತರಸ್ಯ ಸರ್ವಸ್ಯ
ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ತದು ಸರ್ವಸ್ಯಾಸ್ಯ ಬಾಹ್ಯತಃ ಸರ್ವಸ್ಯಾಸ್ಯ ಅಂದ್ರೆ ಪದವೇಗ ಮಾಡಿದ್ರೆ ಸರ್ವಸ್ಯ ಅಸ್ಯ ಅಸ್ಯ ಅಂದ್ರೆ ಈ ಅಂತ ಸರ್ವಸ್ಯ ಎಲ್ಲ ಅಂತ. ಸೊ ಅರ್ಥ ಆಯ್ತು ಎಂಬುದು. ಈಗ 6ನೇ ಶ್ಲೋಕಕ್ಕೆ ಹೋಗೋಣ. ಹೀಗೆ ಭಗವಂತನ ಸರಿಯಾಗಿ ತಿಳ್ಕೊಂಡ್ರೆ ಏನಪ್ಪಾ ಆಗತ್ತೆ ಅಂತ ಈ 6ನೇ ಶ್ಲೋಕದಲ್ಲಿ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಇವಾಗ ಶ್ಲೋಕ ಹೇಳಿ. ಎಷ್ಟು ಸರ್ವಾಣಿ ಭೂತಾನಿ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ ತಥೋ ನ ವಿಹುಗುಪ್ಸತೆ ತಥೋ ನ ವಿಜುಗುಪ್ಸತೆ. ತಥೋ ನ ವಿಹುಗುಪ್ಸತೆ. ನೋಡ್ರಾ ಉಚ್ಚಾರಣೆ ಮಾಡಿದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅಭ್ಯಾಸ ಇಲ್ಲದೆ ಇದ್ರೆ. ತಥೋ ನ ತಥೋ ನ ನ ವಿಜುಗುಪ್ಸತೆ. ವಿಹು ಅಂತಿದ್ದೀವಿ ಇಲ್ಲಿ. ಪ್ರಿಂಟಿಂಗ್ ತಪ್ಪ ಇರುತ್ತೆ. ವಿಜುಗುಪ್ಸತೆ ನೋಡಿ. ಜುಗುಪ್ಸೆ ಅಂದ್ರೆ ಗೊತ್ತೇನ್ರಿ? ಈ ಸರಳೀಕರಣ ಅನ್ಸಿದೆ ಇಲ್ಲಿ. ವಿಜುಗುಪ್ಸತೆ. ಇನ್ನೊಂದ್ಸತಿ ಹೇಳಿ. ತಥೋ ನ ವಿಜುಗುಪ್ಸತೆ. ಇವಾಗ ನೋಡ ಕರೆಕ್ಟ್ ಆಗಿ ಹೇಳಿದ್ರಿ. ಮುಗಿಯೋಷ್ಟೊಳಗೆ ನೀವು ಒಳ್ಳೆ ವೇದ ಪಾರಂಗತರಾಗ್ಬಿಡ್ತೀರಾ. ಯಹ ತು ಸರ್ವಾಣಿ ನೋಡಿ. ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತೀನಿ. ಭಗವದ್ಗೀತೆಯನ್ನು ಯಾರು 3-4 ಸತಿ ಕೇಳಿದ್ದಾರೆ ಅವ್ರಿಗೆ ಬಹಳ ಸುಲಭವಾಗಿ ಅರ್ಥವಾಗ್ಬಿಡ್ತೀವಿ. ಅಂದ್ರೆ ಯಹ ತು ಅಂದ್ರೆ ಆದರೂ ಸರ್ವಾಣಿ ಭೂತಾನಿ ಆತ್ಮನಿ ಏವ ಅನುಪಶ್ಯತಿ. ಈ ಯಹ ತು ಅಂತಾರೆ ಯಾವ ಜ್ಞಾನಿಯು ತಿಳುವಳಿಕೆ ಇರ್ತಕ್ಕಂಥವನು ಸರ್ವಾಣಿ ಭೂತಾನಿ ಎಲ್ಲಾ ಜೀವರಾಶಿಗಳಲ್ಲೂ ಕೂಡ ಆತ್ಮನಿ ಏವ ಅನುಪಶ್ಯತಿ ಎಲ್ಲಾ ಜೀವರಾಶಿಗಳು ಭಗವಂತನಲ್ಲಿಯೇ ಆತ್ಮನಿ ಏವ. ಆತ್ಮನಿ ಭಗವಂತ ಅಂತ ಹೇಳ್ಬೇಕು. ಆತ್ಮ ಅಂದ್ರೆ ಮನಸ್ಸು ಅಂತ, ಆತ್ಮ ಅಂದ್ರೆ ಶರೀರ ಅಂತ, ಆತ್ಮ ಅಂದ್ರೆ ನಾನು ಅಂತ, ಇಷ್ಟೆಲ್ಲ ಅರ್ಥ ಇರುತ್ತೆ. ಸೊ ಎಲ್ಲೆಲ್ಲಿಗೆ ಯಾವ ಅರ್ಥ ಹಾಕಬೇಕು ಅದನ್ನ ಹಾಕೋಬೇಕು. ಆತ್ಮನಿ ಏವ ಅನುಪಶ್ಯತಿ ಎಲ್ಲ ಜೀವರಾಶಿಗಳಲ್ಲೂ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಭೂತಾನಿ ಆತ್ಮನಿ ಏವ ಅನುಪಶ್ಯತಿ. ಅನುಪಶ್ಯತಿ ಪಶ್ಯತಿನ ನೋಡುತ್ತಾನೆ. ಅನು ಅಂತಂದ್ರೆ ಅನು ಅಂದ್ರೆ ಅನುಸರಿಸಿಕೊಂಡು ಅಂತ ಪದೇ ಪದೇ. ಈಗ ಅನುಜ ಅಂತ ಹೇಳಲ್ವಾ? ಅನುಜ ಅಂದ್ರೆ ಅನುಸರಿಸಿಕೊಂಡು, ಜ ಅಂದ್ರೆ ಹುಟ್ಟುವುದು. ಸೊ ತಮ್ಮನಿಗೆ ಅನುಜ ಅಂತ. ಸೊ ಅನು ಅಂದ್ರೆ ಅನುಸರಿಸಿಕೊಂಡು. ಅನುಪಶ್ಯತಿ ಅಂದ್ರೆ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಯಾರು ಭಗವಂತನ ಕಾಣ್ತಾರೋ ಯಾವ ಜೀವರ ಸರ್ವಭೂತೇಶು ಆತ್ಮಾನಂ ಎಲ್ಲ ಸರ್ವಭೂತೇಶು ಭೂತ ಅಂದ್ರೇನು? ಜೀವರಾಶಿಗಳು. ಸರ್ವಭೂತ ಎಲ್ಲಾ ಜೀವರಾಶಿಗಳಲ್ಲೂ ಚ ಮತ್ತು ಆತ್ಮಾನಂ ತತಃ ಅವನು ಎಲ್ಲ ಜೀವರಾಶಿಗಳು ಆತ್ಮಾನಂ ತನ್ನನ್ನೇ ಕಾಣ್ತಾನೆ. ಯಾಕಂದ್ರೆ ನಮ್ಮೊಳಗೆ ಭಗವಂತ ಇದ್ದಾನೆ, ನಿಮ್ಮೊಳಗೆ ಭಗವಂತ ಇದ್ದಾನೆ. ಸೊ ಎಲ್ಲರಲ್ಲೂ ಕೂಡ ಭಗವಂತನ ಕಾಣ್ತಾನೆ. ಈ ಯಾರ ಸ್ವಭಾವ ಇರುತ್ತೋ ಅಂತ ಅವರು ತತಃ ಆ ಕಾರಣದಿಂದ ನ ವಿಜುಗುಪ್ಸತೆ. ನೋಡಿ ಜುಗುಪ್ಸೆನ ಕನ್ನಡ ಶಬ್ದ ಕೇಳಿದೀವಲ್ಲ ನಾವು, ಜುಗುಪ್ಸೆ ಆಗ್ಬಿಡುದು. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ಅರ್ಥ ಬೇರೆ ಅಂತಂದ್ರೆ ಆ ಕಾರಣದಿಂದ ಅವನು ತನ್ನನ್ನು ತಾನು ಕಾಪಾಡಿಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ತನ್ನ ರಕ್ಷಣೆಗೋಸ್ಕರ ಒದ್ದಾಡ್ಕೊಳಕ್ ಹೋಗಲ್ಲ. ಜಗತ್ತಿನ ಸಂಗತಿಗಳ ಬಗ್ಗೆ ಅವನಿಗೆ ಜುಗುಪ್ಸೆ. ಅವನಿಗೆ ಅಯ್ಯೋ ಇದಕ್ಕೆ ಯಾಕೆ ಒದ್ದಾಡ್ಬೇಕಪ್ಪ, ಆ ಅರ್ಥ ಬರುವಂತ ಜುಗುಪ್ಸೆ ಇದೆ. ಇದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು, ನಾವು ಶಾಂತವಾಗಿರೋಣ ಅಂತ. ಇದಕ್ಕೇನ್ ತಲೆ ಕೆಡ್ಸ್ಕೋಬಾರ್ದು, ಎಲ್ಲ ನೋಡ್ಕೋತಾನ. ಅಷ್ಟು ನಂಬಿಕೆ ಬರಬೇಕು. ಭಗವಂತ ಎಲ್ರಲ್ಲೂ ಇದ್ದಾನೆ, ಮತ್ತೆ ನನ್ನೊಳಗೂ ಇದ್ದಾನೆ. ಸೊ ಅವ್ರಲ್ಲೂ ಭಗವಂತ ಇದ್ದಾನೆ. ಅಂದ್ರೆ ಇದು ಹೇಳಿದಷ್ಟು ಸುಲಭವಾಗಿ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ. ಸಾಧನೆ ಮಾಡ್ತಾ 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 ಜ್ಞಾನ ಬಂದಂಗ್ ನಂಬಿಕೆ ಜಾಸ್ತಿ ಆಗ್ತದೆ. ಒಂದ್ಸತಿಗೆ ಹಿಂಗೆ ಒಬ್ಬ ಶಿಷ್ಯ ಅವನು ಹೋಗ್ತಾ ಇದ್ದಾನೆ, ಎದುರುಗಡೆಯಿಂದ ಆನೆ ಬಂದ್ಬಿಡ್ತು. ಆನೆ ಬಂದ್ಬಿಟ್ಟ ತಕ್ಷಣ ಎಲ್ಲ ಕೂತ್ಕೊಂಡ್ರು, ಓಡೋಗು ಬೇಡ, ಅಲ್ಲಿ ಇರ್ಬೇಡ, ಆನೆ ಬಂದ್ಬಿಡ್ತಿದೆ ಅಂತ. ಪ್ರಾಯಶಃ ನೀರೇನು ಟಿವಿ ನೋಡಿರ್ಬೇಕು. ಯಾವ್ದೋ ಹಳ್ಳಿ ಕಾಡಾನೆ ಬಂದ್ಬಿಟ್ಟು ಹಿಂಗ್ ಮಾಡ್ತಾ ಕರಡಿ ಅಂತ ಆನೆ ಅಂತ ಸಾಯಿಸ್ಬಿಡ್ತಾ ಇದ್ದು ತಪ್ಪಿಸ್ಕೊಂಡ್ಬಿಟ್ಟ ಅಂತ. ಹಾಗೊಂದು ಆನೆ ಬಂದ್ಬಿಡ್ತು.
ಆನೆ ಬಂದ್ಬಿಡ್ತು ಅಂತಂದ್ರೆ ಇವನ್ಗೆ ಇವ್ ಎಲ್ಲರೂ ಹೇಳಿ ಬೇಗ ಗೋಡೋ ಮುಂದೆ ಅಲ್ಲಿ ಹಚ್ಚಾಕೊಂಡು ಅಲ್ಲಿ ಹೋಗು ಅಂತ ಹೇಳಿ ಇವನೇನ್ ಮಾಡ್ಬಿಟ್ಟ ಅಲ್ಲಿ ಈ ಶ್ಲೋಕ ಬಂದ್ಬಿಡ್ತಾನೆ ಮನಸ್ಸಿಗೆ. ಓಹೋ, ಆನೆಲೂ ದೇವರಿದ್ದಾನೆ, ನಾನು ನೊಣಗೂ ದೇವರಿದ್ದಾನೆ, ಏನ್ ಮಾಡ್ತಾನೆ ನಂಗೆ ಅಂತ ನಿಂತಾಗ ಆನೆ ಬಂತು, ಒಂದು ಸೊಂಡಿಂದ ಎತ್ಕೊಂಡು ಮೈ ಏನು ಬಿಸಾಕ್ ಮೈ ಕೈಯಾರ ಗಾಯ ಮಾಡ್ಕೊಂಡು ಬದುಕೊಂಡ ಸಾಯ್ಲಿಲ್ಲ. ಅವ್ರು ಬಂದು ಗುರುಗಳನ್ನ ಕೇಳ್ತಾನೆ, ಗುರುಗಳೇ ನೀವೇ ಹೇಳಿದ್ರಿ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ, ನಾನು ಹಂಗಾಗಿ ಆನೆಲೂ ದೇವ್ರಿತ್ತು, ದೇವ್ರಿದ್ದಾನೆ ಕೂಡ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡಿದ್ದೆ, ಆದ್ರೆ ಆನೆ ಬಂದು ನನಗೆ ಹಿಂಗ್ ಮಾಡ್ಬಿಡ್ತಾರೆ, ಸರಿನಾ ಇದು ಅಂತ ಕೇಳ್ತಾನೆ. ಆಗ ಹೇಳ್ತಾ, ಅಲ್ಲಯ್ಯ ನಾನು ಹೇಳಿದ್ದೆ ದೇವ್ರು ಎಲ್ಲಾ ಕಡೆ ಇದ್ದೀನಿ ಅಂತ, ಇಲ್ಲ ಅನ್ಸಲ್ಲ, ಆದ್ರೆ ನಿನ್ನ ಜೊತೆಯವರಿದ್ದಾರಲ್ಲ ಹೇಳಿಲ್ವಾ ಬೇಗ ಹೋಗುತ್ತೆ, ಅವ್ರು ದೇವ್ರಿದ್ರಲ್ಲ, ಅವ್ರದ್ದು ಈ ದೇವ್ರನ್ನ ಯಾಕೆ ನಂಬಲಿಲ್ಲ ನೀವು ಅಂತ ಹೇಳ್ತಾರೆ. ಈ ದೇವ್ರು ನಂಬೇಕಾಯ್ತಲ್ಲ ನೀವು, ಅಲ್ಲಿರ್ಬೇಡ, ದೂರ ಆಗು ಅಂತ ಓಡೋಗ್ಬೇಕಾಯ್ತು ನಾವು. ಆನೆ ಎಲ್ಲಿರೋ ದೇವ್ರು ನಮ್ದು, ಈ ದೇವ್ರು ನಂಬಲೇ ಇಲ್ವಾ ನಿಮ್ದು? ಹಂಗಲ್ಲ. ಅಂದ್ರೆ ನಾವು ಇದನ್ನ ಸರಿಯಾಗಿ ಜ್ಞಾನಪೂರ್ವಕವಾಗಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಬಿಟ್ಟಿದ್ರೆ ಮಿಥ್ಯಾ ಜ್ಞಾನ ಆಗ್ಬಿಡುತ್ತೆ. ಭಗವಂತ ಎಲ್ಲರೂ ಇದ್ದಾನೆ, ಆದ್ರೆ ಮಹಾಜ್ಞಾನ ಆಗಿದ್ದಂತವ್ರಿಗೆ, ಆದ್ರೆ ಚೆನ್ನಾಗಿ ತಿಳ್ಕೊಂಡಂತವ್ರಿಗೆ ಸುಮ್ಮನೆ ಶಬ್ದಾರ್ಥ ಗೊತ್ತಾಗ್ಬಿಡುತ್ತೆ. ಶಬ್ದಾರ್ಥ ಗೊತ್ತಾದ್ರೆ ಉಪಯೋಗ ಅಲ್ಲ, ಅನುಭೂತಿ ಆಗ್ಬೇಕು, ಆಗ ಏನೂ ಆಗಲ್ಲ. ಆ ನಂಬಿಕೆ ನೋಡಿ, ಧ್ರುವ ಕಾಡಿನಲ್ಲಿ ತಪಸ್ ಮಾಡ್ತಾ ಇದ್ದ, 6 ತಿಂಗಳ ಕಾಲ ತಪಸ್ ಮಾಡಿ ಭಗವಂತನ ಪಡ್ಕೊಂಡು, ಚಿಕ್ಕ ಹುಡುಗ, ಪ್ರಾಯಶಃ 8-10 ವರ್ಷ ಹುಡುಗ ಇರ್ಬೇಕು. ಕಾಡಿನಲ್ಲಿ ತಪಸ್ ಮಾಡೋದು ಅಂತನ್ನೋದೇ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ನಾನು. ಯಾಕೆ ಅಂತಂದ್ರೆ ಎಷ್ಟು ಪ್ರಾಣಿಗಳಿರುತ್ತಲ್ಲಿ. ನಮ್ಮನ್ನ ಯಾರು ಕಾಡಿಗೆ ಹೋಗಿ ಅಂತೇಳಿ ನೀವು ತಪಸ್ ಮಾಡೋದು ಬೇಡ, ಹೋಗಿ ಸಾಕು ನೋಡೋಣ, ಒಬ್ರೇ ಹೋಗಕ್ಕಾಗಲ್ಲ, ಭಯ. ಎಲ್ಲಿ ಹಾವು ಬಂದ್ಬಿಡುತ್ತೋ, ಮೊಸಳೆ ಬಂದ್ಬಿಡುತ್ತೋ, ಸಿಂಹ ಬರುತ್ತೋ, ಕರಡಿ ಬರುತ್ತೋ, ಏನ್ ಬರುತ್ತೋ ಗೊತ್ತಿಲ್ಲ. ಅಂತದ್ರಲ್ಲಿ ಅಂತ ಕಾಡಿನಲ್ಲಿ ಹೋಗಿ ಕೂತ್ಕೊಂಡು ಏಕಾಗ್ರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡೋಕ್ಕಾಗ್ತದೆ. ಅವ್ನ ನಂಬಿಕೆ ಏನು, ನಾ ಭಗವಂತನ ಧ್ಯಾನ ಮಾಡ್ತೀನಿ ಏನಾಗತ್ತೆ ಅಂತ, ಹಂಗೆ ಇದ್ದ ಅವನು. ಭಗವಂತ ಪ್ರತ್ಯಕ್ಷ ಆಗ್ತಾನೆ. ತುಂಬಾ ದೂರದ ಬೇಡಪ್ಪ, ಸಿಂಪಲ್ ಆಗಿ ಎಲ್ರು ಯೋಚನೆ ಮಾಡಿ. ಈಗ ಹಿಂದೆ ಒಂದು 50 ವರ್ಷ 100 ವರ್ಷದ ಕೆಳಗೆ ನಮ್ಮಲ್ಲಿ ಇತ್ತು ಈ ತರ ಕಾಡುಗಳು ತುಂಬಾ ಇತ್ತು, ಕಾಡಿನಲ್ಲಿ ಕೂತ್ಕೊಂಡು ಕುಟೀರ ಕಟ್ಕೊಂಡು ಅಲ್ಲಿ ತಪಸ್ ಮಾಡೋದು. ಇವರು ಹಿಮಾಲಯದಲ್ಲಿ ತುಂಬಾ ಮಾಡ್ತಾರೆ. ಆದ್ರೆ ಇರ್ಬೇಕಾದ್ರೆ ಒಬ್ಬರೊಬ್ರು ಇರ್ತಾರ, ಭಯ ಆಗಲ್ವೇ? ಅಲ್ಲಿ ಪ್ರಾಣಿಗಳು ಬರಲ್ವಾ? ಏನ್ ಕತೆ ಅಂತಂದ್ರೆ ಅದೇ ನೋಡಿ ನಂಬಿಕೆ. ಅವ್ರಿಗೆ ಎಷ್ಟು ನಂಬಿಕೆ ಇರುತ್ತೆ ಅಂತಂದ್ರೆ ಯಾವ ಪ್ರಾಣಿ ಬಂದ್ರು ಏನು ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಅಷ್ಟು ನಂಬಿಕೆ. ಈ ಬರೀ ಮೇಲ್ನೋಟದ ನಂಬಿಕೆ ಅಲ್ಲ. ಒಬ್ರು ಸ್ವಾಮಿ ರಾಮ ಅಂತ, ಅವ್ರ ಬಗ್ಗೆ ಅವಾಗ ಹೇಳ್ತಾ ಇರ್ತೀನಿ. ಅವ್ರು ಹಿಮಾಲಯದಲ್ಲಿ ತುಂಬಾ ತಪಸ್ ಮಾಡಿದಂತವ್ರು. ಇತ್ತೀಚೆಗೆ ಈಗೊಂದು 30 ವರ್ಷದ ತೀರ್ಕೊಂಡ್ರು ಅಷ್ಟೇ. ಅವರು ಅಲ್ಲಿ ಹಿಮಾಲಯದಲ್ಲಿ ಒಂದು ಗುಹೆ, ಹೀಗೆ ನಡ್ಕೊಂಡು ಹೋಗ್ತಾನೆ, ಗುಹೆ ಕಾಣ್ತು. ಆ ಗುಹೆಯಲ್ಲಿ ಹೋದ್ರು ತುಂಬಾ ಜ್ಞಾನಿಗಳು, ತಪಸ್ವಿಗಳು. ಆ ಗುಹೆ ಒಳಗಡೆ ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸ್ವಲ್ಪ ತಾಬ್ಲಿ ನೋಡ್ತಾರೆ, 3-4 ಹುಲಿ ಮರಿಗಳಿದೆ. ಆಗ ಇವ್ರು ನೋಡಿದ್ರಂತದನ್ನ, ಹುಲಿ ಮರಿಗಳನ್ನ ನೋಡಿದ್ರು. ಓಹೋ, ತಾಯಿ ಹುಲಿ ಬರ್ಬೋದು, ಅದಕ್ಕೆ ಭಯ ಆಗ್ಬೋದು ಅಂತ ಹೇಳಿ ಬೇಡ ಅಂತೇಳಿ ಎದ್ದು ಹೊರಗಡೆ ಬರ್ತಾರೆ. ಬರ್ಬೇಕಾಗಿ ಬಂದ್ರೆ ಬಾಗಿಲ ಹತ್ರ ಬರ್ತಾ ಇದ್ದಂಗೆ ಆ ಹುಲಿ ಬರುತ್ತೆ, ಯಾವ್ದೋ ಹೆಣ್ಣು ಹುಲಿ ಬರುತ್ತೆ. ಇವರು, ನೋಡಮ್ಮ ನಾನು ಏನು ಇಲ್ಲ, ಸುಮ್ನೆ ಬಂದೆ ಬರೋಣ ಅಂತ, ನಿಂಗೆ ತೊಂದ್ರೆ ಆಗತ್ತೆ, ನಾ ಹೊರಡ್ಲಾ ಅಂತ. ಹುಲಿ ಅಲ್ಲೇ ನಿಂತಿತ್ತು. ವಿಪರೀತ ಹೊರಗಡೆ ತಿರ್ಕೊಂಡು ಅದು ಸೀದಾ ಹೊರಗಡೆ ಹೋಯ್ತು, ಏನು ಆಗ್ಲಿಲ್ಲ ಅಂತ. ಅವ್ರ ಜೀವನ ಚರಿತ್ರೆ ಅವರೇ ಬರೀತಾರೆ ಹೀಗಾಗಿದೆ. ಅಂದ್ರೆ ಆ ನಂಬಿಕೆ ಅದಿದ್ದಂತವ್ರಿಗೆ ಇದು ಅನ್ವಯ ಆಗತ್ತೆ. ಇದನ್ನ ಸಾಧನೆ ಮಾಡಬೇಕು. ಸರ್ವಾಣಿ ಭೂತಾನಿ ಆತ್ಮನಿ ಏವಾನು ಪಶ್ಯತಿ ಸರ್ವಭೂತೇಶು ಚ ಆತ್ಮಾನಂ ತಥೋ ನ ವಿಜುಗುಪ್ಸತೆ ಅಂತ ಅವರು ಚಿಂತನೆ ಮಾಡಲ್ಲಂತೆ. ವಿಜುಗುಪ್ಸತ್ತೆ ಅವ್ರು ಜಿಗುಪ್ಸಿಗೆ ಒಳಗಾಗುದಿಲ್ಲ ಅಂತಂದ್ರೆ ಅವರು ತಮ್ಮನ್ನು ತಾವು ಕಾಪಾಡಿ ಯಾವ್ದಕ್ಕೂ ತಮ್ಮ ಬಗ್ಗೆ ತಾವು ಆಲೋಚನೆ ಮಾಡಕ್ ಹೋಗಲ್ಲ, ದೇವರೆಲ್ಲ ನೋಡ್ಕೋತಾನೆ ಅಂತ. ಅಂತಹ ನಂಬಿಕೆ ಅದು ಈ ಶ್ಲೋಕದ ಅರ್ಥ. ಹೇಳಿ ಶ್ಲೋಕ ಹೇಳಿ. ಇಲ್ಲಿ ಯಾವ್ದಾರ ಕಷ್ಟ ಶಬ್ದ ಇದೆಯಾ? ಯಹ ತು ಸರ್ವಾಣಿ ಭೂತಾನಿ ಆತ್ಮನಿ ಏವ ಅನುಪಶ್ಯತಿ ಸರ್ವಭೂತೇಷು ಚ ಆತ್ಮಾನಂ ತತಃ ನ ವಿಜುಗುಪ್ಸತೆ. ಆಯ್ತು, ಹೇಳಿ ಶ್ಲೋಕ. ಯಸ್ತು ಸರ್ವಾಣಿ ಭೂತಾನಿ ಯಸ್ತು ಸರ್ವಾಣಿ ಭೂತಾನಿ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ ಆತ್ಮನ್ನೇವ ಅನುಪಶ್ಯತಿ ಆತ್ಮನ್ನೇವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ತಥೋ ನ ವಿಜುಗುಪ್ಸತೆ ತಥೋ ನ ವಿಜುಗುಪ್ಸತೆ.
ಇನ್ನೊಂದು ಶ್ಲೋಕ ಹೇಳ್ಬಿಡ್ತೀನಿ. ಇಲ್ಲ ಜಿ, ಸೂಚನೆ ಕೊಡೋದಿದೆ. ಸೂಚನೆ ಕೊಡೋದಿದ್ಯಾ? ಸರಿ, 7ನೇ ಶ್ಲೋಕ ನಾಳೆ ಕಲ್ತ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತ ಶ್ಲೋಕ ತುಂಬಾ ಚೆನ್ನಾಗಿದೆ.